ಈ ಕೆಲವರು ಬಾಯಲ್ಲಿ ಮಾರ್ಯಾರ ಒಂದೊಂದು ಮಾತು ಬಂದ್ರೆ ಅದು ಆಗಿ ಹೋಗ್ತದೆ. ನಾನು ಈ ಮಾತು ಯಾಕೆ ಹೇಳಿದೆ ಅಂತ ಕೇಳಿ. ಕೆಲವು ಬಹುತೇಕ 1 ವರ್ಷದ ಹಿಂದೆ ಏನೋ ನಮ್ಮ ರಾಘವೇಂದ್ರ ಇಲ್ಲೇ ಇದ್ದಾರೆ, ಸಾಕ್ಷಿ ಪತ್ರಿಕಾ ಕ್ಷೇತ್ರವರು, ಅವರು ಮತ್ತೆ ಯಾರೋ ಕೆಲವರು ಕೇಳಿದ್ರಂತೆ ಅವರ GL ಹೆಗ್ಡೆಗೆ ಯಾಕೆ ಪ್ರಶಸ್ತಿ ಕೊಡ್ಲಿಲ್ಲ, ಇಷ್ಟು ಕೆಲಸ ಮಾಡಿದ್ದವ್ರೆ, ನೀವು ಎಂಥದ್ದು ಇದು ಅಂತ ಕೇಳಿದ್ದಾರೆ ಅವ್ರ ಹತ್ರ. ಅವ್ರು ಏನು ಉತ್ತರ ಹೇಳಿದ್ರು? ಸುಮ್ಮನಿರ, ಅವನಿಗೆ ಅಧ್ಯಕ್ಷಕ್ಕೂ ಯೋಗ್ಯತೆ ಇತ್ತು, ಅವನಿಂದ ಈ ಪ್ರಶಸ್ತಿ ಕೊಡ್ಬೇಕು ಅಂತ ಕೇಳಿದ್ದಾರೆ. ನೋಡಿ, ನಾನು ಅಧ್ಯಕ್ಷ ಆಗಿದ್ದೆ. ಇದೊಂದು ವಿಚಿತ್ರ. ಅವ್ರ ಆಶೀರ್ವಾದ ಇತ್ತು ಅಂತ ಇದ್ದಾರೆ, ಅಥವಾ ಎಲ್ಲೋ ಕನಸಿನ ಮೂಲೆಯಲ್ಲಿ ನನ್ನ ನಂತರ ಯಾರು ಅಂತ ಪ್ರತಿಯೊಂದು ಜೀವಕ್ಕೂ ಇರ್ತದೆ. ಅದು ಭೀಷ್ಮನಿಗೂ ಇತ್ತು. ಆಶ್ಚರ್ಯ ಆಗುವುದು, ಅರ್ಜುನನ್ ನೋಡಿ ಕೊನೆಗೆ ಹೇಳಿದ್ದದೆ ನನ್ನ ಉತ್ತರಾಧಿಕಾರಿ ನೀನು ಅಂತ. ಅಂದ್ರೆ ಎಲ್ಲೋ ಒಂದು ಕಡೆಗೆ ಒಂದು ಕ್ಯಾಲ್ಕುಲೇಷನ್ ಹಾಕಿದ್ರವರು ಅಂತ ಅನಿಸ್ತದೆ. ಅವರು ಅನೇಕ ಸಲ ನನ್ನ ಅರ್ಥವನ್ನು ಕೇಳಿ ಸಂತೋಷ ಪಟ್ಟದ್ದನ್ನು ನೋಡಿದ್ದೆ ನಾನು. ಅವರಿಗೆ ಹೇಳಲಿಕ್ಕೆ ಹಿಂದೆ ಮುಂದಿದ್ದವರಲ್ಲ ಅಂತ, ಏನಾದ್ರೂ ಇದ್ರು ನೇರವಾಗಿ ಹೇಳುವುದು. ಅವರ ಕೊನೆಯ ಅರ್ಥ ಮುರುಡೇಶ್ವರದಲ್ಲಿ ಬಹುತೇಕ ನನಗೆ ಬಹಳ ನಾಟುವ ಒಂದು ಸಂದರ್ಭ. ಅರ್ಥದಲ್ಲಲ್ಲ, ಚೌಕದ ಮನೆಯಲ್ಲಿ ಯಾರು ಇರಲಿಲ್ಲ, ನಾನು ಅವರೇ ಇಬ್ಬರೇ ಕೊನೆಗಿದ್ದದ್ದು. ರಾಮ ನಿರ್ಯಾಣ, ಅವರ ದೂರ್ವಾಸ, ನನ್ನ ಲಕ್ಷ್ಮಣ. ಅವರು ನನ್ನನ್ನು ಹಿಂಗೆ ಹಿಡಿದು ಒತ್ತಿ ಸ್ವಲ್ಪ ಸಾವಕಾಶ ಅರ್ಥಾಳು ಅಂದ್ರು. ಎಂತ ಹೇಳ್ತೀರಿ ಮಾರ, ನೀವು ಇಷ್ಟು ಹಿರಿಯರು, ಇಷ್ಟೆಲ್ಲ ಅರ್ಥ ಹೇಳಿದವರು, ನನ್ನ ಹತ್ರ ತಕ್ಕಂಗೆ ಮಾತಾಡ್ತೀರಿ ಅಂತ ತಮಾಷೆ ಮಾಡಿದ್ದೇನೆ. ಆಮೇಲೆ ರಂಗದಲ್ಲಿ ತುಂಬಾ ಒಂದು ಹೊಸ ರೀತಿಯಲ್ಲಿ ಒಂದು ಅರ್ಥ ಹೇಳಿದ್ದೇವೆ ನಾವಿನ್ನು. ನನಗೆ ಇನ್ನೂ ನೆನಪಿದೆ. ಅದು ಮುಖದ ಮೇಲೆ ಚೌಕದ ಮನೆಯಲ್ಲಿ ಬಂದು ಅವರು ಎಷ್ಟು ಖುಷಿ ಪಟ್ಟರು ಅಂದ್ರೆ, ಅವರು ನಗೆಯಾಡಿ ನೀವೆಲ್ಲ ಆ ಮುಖ ನೋಡ್ಲಿಲ್ಲ, ಈ ಮುಖ ನೋಡ್ಬೇಕು. ನಗೆಯಾಡಿದ್ರೆ ಎಷ್ಟು ಅಂತಂದ್ರೆ, ಅಂದ್ರೆ ನನ್ನ ಜೋರಿದ್ದ ನೀನು ನೋಡಿ ಹೇಳೋದು. ಆ ರಾಮಾಯಣದ ಉತ್ತರಕಾಂಡದಲ್ಲಿ ಸಾರಮೆಯ ಪ್ರಕರಣವನ್ನು ಉದಾಹರಿಸಿ ನಾನು ಅವರನ್ನು ಸ್ವಲ್ಪ ಪರಿಪೂರ್ಣವಾಗಿ ವ್ಯಂಗ್ಯ ಮಾಡಿದ್ದೆ. ಅದನ್ನು ಅವ್ರಿಗೆ ಸಂತೋಷ ಆಗಿದೆ. ಚೌಕದ ಮನೆಯಲ್ಲೊಂದು ಹೇಳ್ಕೊಂಡು ನೆಗೆಡ್ತಾರಲ್ಲ, ಸಾರಮೆಯ ಕಥೆ ಹೇಳ್ತಲ್ಲ ಅಂತ ಕೇಳಿದ್ರು. ತುಂಬಾ ಖುಷಿ ಆಯ್ತು, ನಮ್ಗಿಬ್ಬರಿಗೂ ಖುಷಿ ಪಟ್ಟ ಸಂದರ್ಭ. ಇದು ಬಿಟ್ರೆ ಅವರ ಕೃತಿಗಳನ್ನು ನಾನು ಸಾಕಷ್ಟು ಓದಿದ್ದೇನೆ. ಅವರ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಅನೇಕ ಕೃತಿ, ಶಂಕರಾಚಾರ್ಯರಿಗೆ ಅನೇಕ ಸಂಬಂಧಪಟ್ಟ ಭಾಷೆಗಳನ್ನು ಓದಿ ಸಂತೋಷಪಟ್ಟವರ. ನಮ್ಮ ಜಿಲ್ಲೆಯ ಒಬ್ಬ ಶ್ರೇಷ್ಠ ವಿದ್ವಾಂಸ. ಪ್ರಧಾನವಾಗಿ ನಾನು ಅವರನ್ನು ಗೌರವಿಸುವುದು, ಗ್ರಹಿಸುವುದು ಆ ದೃಷ್ಟಿಯಲ್ಲಿಯೇ. ಅವರಲ್ಲಿ ಕವಿತ್ವ ಎಷ್ಟಿತ್ತು ಅನ್ನೋದನ್ನ ವಸಂತರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವರ ಪ್ರಸಂಗವನ್ನು ಸೀತಾವಿಯೋಗ, ಸೀತಾಪರಿತ್ಯಾಗೆಲ್ಲ ನಾವು ಆಡಿ ಸಂತೋಷಪಟ್ಟರು. ಈ ಸಂದರ್ಭದಲ್ಲಿ ತುಂಬಾ ಔಚಿತ್ಯಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಅಕಾಡೆಮಿ ಹಮ್ಮಿಕೊಂಡಿದೆ. ಅಕಾಡೆಮಿಯ ಸದಸ್ಯರಿಗೆಲ್ಲ ಅವರ ಬಗ್ಗೆ ತುಂಬಾ ಗೌರವವೂ ಭಯವೂ ಇತ್ತು ಅನ್ನೋದು ಕೂಡ ಮುಖ್ಯವಾದ ವಿಷಯವೇ. ಅವರ ಕುರಿತು ಇನ್ನೂ ನಮ್ಮ ಉಮಾಕಾಂತ್ ಭಟ್ರು ಬರಬೇಕಾಗಿತ್ತು. ನಮ್ಮ ಸ್ನೇಹಿತರು, ನಮ್ಮ ಜಿಲ್ಲೆಯ ಒಬ್ಬ ಪ್ರತಿನಿಧಿಗಳು ಅವರು ಕೂಡ. ಅದಕ್ಕಿಂತ ಹೆಮ್ಮೆ ಹಿಡಿದು ತುಂಬಾ ಬೇಕಾದವರು. ನಮ್ಮ ಸಂತಿಗೆ ಸಾರ್ವತ್ರಿಕವಾಗಿ ಎಷ್ಟೆಲ್ಲ ಅರ್ಥ ಹೇಳಿದವರು. ಅವ್ರು ಬಂದು 4 ಮಾತಾಡಬೇಕು ಅಂತಿತ್ತು. ಅವ್ರು ಏನೋ ಕಾರ್ಯಬಾಹುಳ್ಯದಿಂದ ಬೇರೆ ಕಡೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿ ಸ್ವಲ್ಪ ಬೇಸರದಲ್ಲಿದ್ದೇನೆ ನಾನು ವೈಯಕ್ತಿಕವಾಗಿ. ಯಾಕೆಂದ್ರೆ ಇಷ್ಟು ದೊಡ್ಡ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ ನೈವೇದ್ಯ ವಿಜಾನಾತಿ ಗುರುವಿಂ ಪ್ರಸವ ವೇದನ. ಹಡಿಯುವ ಸಂಕಟ ಯಾರಿಗೆ ಗೊತ್ತಾಗ್ತದೆ ಅಲ್ವೇ? ಬಸರಿಗೆ ಗೊತ್ತಾಗಬೇಕು. ವಿದ್ವನ್ಮಾನಿಯರು ಅವರು ಇರಬೇಕಾಗಿತ್ತು ಅಂತ ನನಗೊಂದು ಈಗಿನ ಸಂದರ್ಭದಲ್ಲಿ ಈ ಮಾತನ್ನು ನಾನು ಅನಿಸ್ಕೊಳ್ತೇನೆ. ಇನ್ನೂ ಹೆಚ್ಚಿನ ಶೋಭೆ ಬರುತ್ತಿತ್ತು. ಆದರೆ ವಸಂತ ಭಾರದ್ವಾಜ್ ಅವರು ಆ ಸ್ಥಾನವನ್ನು ಹೊಂದಿಸಿಕೊಟ್ಟಿದ್ದಾರೆ. ನಮಗೆ ಅವರಿಗೆ ಧನ್ಯವಾದ ಹೇಳಬೇಕು. ಇಲ್ಲಿ ಪ್ರಸಂಗ ಮಾಲಿಕೆ ಒಂದು ಬಿಡುಗಡೆಯಾಗಿದೆ. ತುಂಬಾ ಮುಖ್ಯವಾದ ಒಂದು ವಿಷಯ.
ಅದು ಆಗಬೇಕಾಗಿತ್ತು, ಇನ್ನೂ ಆಗಬೇಕಾದ ಕೆಲಸ ಇದೆ. ಅಕಾಡೆಮಿಯೇ ಮಾಡಬೇಕು ಅಂತ ತಿಳ್ಕೊಳ್ಬೇಡಿ, ಅವರ ಅಭಿಮಾನಿಗಳು ಬೇಕಷ್ಟಿದ್ದಾರೆ, ಅವರೆಲ್ಲ ಮಾಡಬೇಕು ಈ ಕೆಲಸ ಅಂತ ನಾನು ಈ ಕ್ಷಣದಲ್ಲಿ ಹೇಳ್ತೇನೆ. ಅಕಾಡೆಮಿ ಎಲ್ಲ ಜವಾಬ್ದಾರಿ ತಗೊಳ್ಳೋದು ಕಷ್ಟ ಆಗ್ತದೆ, ಅದ್ರದ್ದು ಆಗಬೇಕು. ಇತಿಹಾಸದಲ್ಲಿ ಉಳಿಯುವಂತಹ ಕೃತಿಗಳು ಅವೆಲ್ಲ. ಅಂಥದ್ದೊಂದು 6 ಕೃತಿಯನ್ನ ನಮ್ಮ ನವನೀತ್ ಶೆಟ್ಟರು ಸ್ವಯಂ ಜವಾಬ್ದಾರಿ ತಗೊಂಡು, ನೋಡಿ ನಮ್ಮ ಸದಸ್ಯರು ಹೇಗಿರ್ಬೇಕು ಅಂತ ಹೀಗಿರ್ಬೇಕು ಅಂತ ಹೇಳ್ಬೋದು. ಇದು ಹೇಳಿದ್ದೇನೆ, ಈಗೂ ಹೇಳ್ತೇನೆ. ಒಂದು ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿ ತಮ್ಮದು ಅಂತ ತಿಳ್ಕೊಂಡು ನಡೆಸ್ತಾರಲ್ಲ ಅಂತ ಸದಸ್ಯರಿದ್ರೆ ನಮ್ಮ ಅಧ್ಯಕ್ಷರ ಕೆಲಸ ಕಡಿಮೆ ಆಗ್ತದೆ. ನಮ್ಮ ಕೆಲಸ ಕಡಿಮೆ ಮಾಡಬೇಕು ಅಂತ ಹೇಳುದಿಲ್ಲ, ಬೇರೆ ಕೆಲಸ ಮಾಡಬಹುದು ನಾವು ಅವಾಗ ನಿಶ್ಚಿಂತಿಂದ. ನಾನು ಹೋದಲ್ಲೆಲ್ಲ ಮೊನ್ನೆ ಸುರತ್ಕಲ್ಲಿ ಹೋದಾಗ ಇದನ್ನೇ ಹೇಳಿದೆ, ನೀವು ಸುಮ್ಮನೆ ಯಕ್ಷಗಾನ ನಮ್ಮದು ನಮ್ಮದು ಅಂತ ಹೇಳಿದ್ರೆ ಆಗೋದಿಲ್ಲ. ಕಲಾವಿದರಿಗೆ ಮೊದಲನೇದಾಗಿ ಹೇಳುದು ನಾನು, ನೀವೇನ್ ಮಾಡಿದ್ದೀರಿ ಕಲೆಗಾಗಿ? ನೀವು ಕೊಡೋದು ಬಣ್ಣ ಹಚ್ಕೊಂಡು ಹೋಗುದಲ್ಲ, ಇಂಥ ಮೂಲಭೂತವಾದಂತಹ ಯಕ್ಷಗಾನಕ್ಕೆ ಆಗಬೇಕಾದ ಕೆಲಸಗಳಿಗೆ ನೆರವಾಗಬೇಕು. ಸಮಯ ಇದ್ದಾಗ ಕೈ ಜೋಡಿಸಬೇಕು. ಜವಾಬ್ದಾರಿ ನಮ್ಮದು ಅಂತ ಅಭಿಮಾನದಿಂದ ಹೇಳ್ಕೊಳ್ಬೇಕಾದ್ರೆ ನಾವು ಏನ್ ಮಾಡಿದ್ದೇವೆ ಅನ್ನೋದು ಮುಖ್ಯ ವಿಷಯ ಆಗ್ತದೆ. ಅದರಿಂದ ಈ ಸಂದರ್ಭದಲ್ಲಿ ಈ ನಮ್ಮ ಅಕಾಡೆಮಿ ಸದಸ್ಯರ ಹೊರತಾಗಿ ಈಗ ನೀವೆಲ್ಲ ನಮ್ಮ ಸದಸ್ಯರೇ, ಅನುಮಾನ ಎಂಥದ್ದು ಇಲ್ಲದಲ್ಲಿ. ಅದರ ಬೇರೆ ಬೇರೆ ಕಾರಣದಿಂದ ಅವರನ್ನು ನಾವು ಸದಸ್ಯರು ಅಂತ ಹೇಳ್ತೇವೆ. ಯಾಕೆಂದ್ರೆ ನೀವು ಯಕ್ಷಗಾನದ ಸದಸ್ಯರು. ಅನುಮಾನ ಇದೆಯಾ? ಇಲ್ಲಲ್ಲ. ಹೌದು, ನೀವು ಉಳಿದ್ರೆ ಮಾತ್ರ ನಾವು ಉಳಿಯುವುದು. ಕಲಾವಿದರಿಗೆ ಒಂದು ಪ್ರಜ್ಞೆ ಇರಬೇಕು. ಯಕ್ಷಗಾನವನ್ನು ಉಳಿಸುವ ಬಲು ದೊಡ್ಡ ಜವಾಬ್ದಾರಿ ಇದೆ ನಿಮಗೆ. ಯಕ್ಷಗಾನ ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತ ಕೂಗು ಕೇಳ್ತದೆ. ಅದರ ಅಸ್ತಿತ್ವವನ್ನು ಉಳಿಸುವುದಕ್ಕೆ ನೀವೇನೋ ಹೊಸ ಪ್ರಯೋಗ ಮಾಡಬೇಕಾದಿಲ್ಲ. ಹಳೆ ಪ್ರಯೋಗ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೊಸ ಹೊಸ ಕಥೆ ಎಲ್ಲ ತಂದು ಅದು ಏನು ಅಂತ ಜನನೂ ಆಶ್ಚರ್ಯ ಪಡುವ ಪರಿಸ್ಥಿತಿ ತಂದು ಯಕ್ಷಗಾನವನ್ನ ಯಾವ ಕಾಲಕ್ಕೂ ಯಕ್ಷಗಾನದಂತಹ ಒಂದು ಶ್ರೀಮಂತ ರಂಗಭೂಮಿಯನ್ನು ಜಗತ್ತಿನಲ್ಲಿಲ್ಲ. ವರ್ತಮಾನದ ವಿಷಯವನ್ನು, ಪುರಾಣದ ವಿಷಯವನ್ನು ಏಕಕಾಲಕ್ಕೆ ಜನರ ಮುಂದೆ ಇಡುವುದಕ್ಕೆ, ಔಚಿತ್ಯಪೂರ್ಣವಾಗಿ ಇಡುವುದಕ್ಕಿಂತ ಒಂದು ಅದ್ಭುತ ರಂಗವೇದಿಕೆ. ಇಂತಹ ಶ್ರೀಮಂತವಾದ ರಂಗಭೂಮಿಯನ್ನ ಉಳಿಸುವುದರಲ್ಲಿ, ಬೆಳೆಸುವುದರಲ್ಲಿ ಅಕಾಡೆಮಿಯ ಪಾಲು ಸ್ವಲ್ಪ ಉಂಟು, ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಅಲ್ಲ. ಅದು ಯಾಕಲ್ಲ, ನಾವು ಸರ್ಕಾರ, ಸಂಸ್ಕೃತಿ ಇಲಾಖೆ ಹಾಗೂ ರಂಗಭೂಮಿಯ ಮಧ್ಯದಲ್ಲಿ ನಿಂತು ಆಚೆ ಈಚೆ ಕೈ ಜೋಡಿಸುವುದು ಅಷ್ಟೇ. ಇದು ಸತ್ಯ. ನೇರವಾಗಿ ನಮಗೆ ದುಡ್ಡು ಹಂಚುವ ಸಾಮರ್ಥ್ಯ ಇದ್ರೂ ಕೊಟ್ಬಿಡ್ತಿದ್ವಿ. ಕಲಾವಿದರ ಸುಖ ಗೊತ್ತಿದ್ದವರು ನಾವು, ಅನುಮಾನ ಪಡಬೇಡಿ. ಅದ್ರದ್ದು ಆಗುವುದಿಲ್ಲ. ಲಿಮಿಟ್ ಇದೆ, ಮಿತಿ ಇದೆ. ಆ ಮಿತಿಯಲ್ಲಿ MN ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಅನುಮಾನ ಪಡುವ ಕೆಲಸ ಇದೆ. ಎಷ್ಟು ಅಂತಂದ್ರೆ ನಾನು ಹೇಳಬಹುದಾದದ್ದು, ತನ್ನ ಸಂಬಳವನ್ನು ಕೂಡ, ಸಂಬಳ ಅಂತಂದ್ರೆ ಒಂದು ಗೌರವ ಧನ ಅಂತ ಕೊಡ್ತಾರೆ. ನಂಗೆ ಅಂತ ನಾನು ಪೆನ್ಷನ್ ಬಂತು, ಆದ್ರಿಂದ ಇದನ್ನೂ ಕೂಡ ವಿನಿಯೋಗ ಮಾಡಿದೆ. ನಾನು ವಿನಿಯೋಗ ಮಾಡ್ತೇನೆ, ನಿಮ್ಗೆ ಅನುಮಾನ ಬೇಡ. ಯಾಕೆಂದ್ರೆ ಅದು ಅವರು ಹಾಕಿ ಕೊಟ್ಟು ಮಾರ್ಗ ಅನ್ನೋದು ಒಂದು, ಅದು ನಮ್ಮ ಸಂಸ್ಕೃತಿ ಮಾರಾಯ. ನಮ್ಮ ಉತ್ತರ ಕನ್ನಡದಲ್ಲಿ ಜನ ಹೇಗೆ ಅಂತ ನಿಮಗೂ ಗೊತ್ತಿದೆ. ನಮ್ಮ ಮನೆಯಲ್ಲಿ, ನಮ್ಮ ಊರಿನಲ್ಲಿ ನೀವು ಯಾರ ಮನೆಗೆ ಹೋಗಿ ಅನ್ನ ಸಿಗ್ತದೆ. ನಮ್ಮಲ್ಲಿ ಅನ್ನ ಮಾರಾಟ ಮಾಡುವವರಲ್ಲ ನಾವು. ಎಲ್ಲ ಹೋಗಿ ಅದೇ ಸಿಕ್ಕುವುದು. ಮೊದಲು ಬೇಕಾಗದ್ದು ಹೊಟ್ಟೆ, ಪೈಲು ಪಟೋ ಅನಂತರ ಬಿಡೋ ಅಲ್ವೇ? ಆದ್ರಿಂದ ಇಂತಹ ಸಂಸ್ಕೃತಿಯಲ್ಲಿ ಇದ್ದ ನಮಗೆ ಅದ್ರ ಬಗ್ಗೆ ಇನ್ನೊಂದು ಹೇಳ್ತೇನೆ. ನಾವೆಲ್ಲ ಹೆಮ್ಮೆಗಳು ಕೂಡ ಅಷ್ಟೇನೆ, ತಾಳ್ಮೆ ಅರ್ಥದಲ್ಲಿ ಏನನ್ನ ಪಡ್ಕೊಂಡಿದ್ದೇವೆ ಅಂತ ಕೇಳಿದರೆ ಹೇಳುದು ಕಷ್ಟ. ಸಂತೋಷ ಪಡ್ಕೊಂಡಿದ್ದೇವೆ. ಅದು ಬಿಟ್ಟು ಅರ್ಥಶಾಸ್ತ್ರದ ಕಡೆಗೆ ಲಕ್ಷ್ಯ ಹರಿಸಲಿಲ್ಲ. ಈಗ ಅರ್ಥಶಾಸ್ತ್ರದ ಕಡೆಗೆ ಲಕ್ಷ್ಯ ಹರಿಸಬೇಕಾದ ಅಗತ್ಯ ನಮಗಿಲ್ಲ. ಹಾಗಾಗಿ ಒಂದು ನಿಷ್ಪ್ರಾಣನಾಗಿ, ಪ್ರಾಮಾಣಿಕನಾಗಿ, ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷನಾಗಿ ಅವರು ಕೆಲಸ ಮಾಡಿದ್ದಾರೆ. ಆ ದಿಸೆಯಲ್ಲಿ ಮುಂದೆ ಹೆಜ್ಜೆ ಇಡಬೇಕಾದದ್ದು ನನ್ನ ಕರ್ತವ್ಯ. ಆ ದಿಸೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಇದ್ರೆ ಏನನ್ನೂ ಮಾಡಬಹುದು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಯಕ್ಷಗಾನದ ಸದಸ್ಯರು ಅಂತ ಒಂದು ಸೂತ್ರದಲ್ಲಿ ನಮ್ಮನ್ನು ಗೋಣಿಸಿದ್ದಾರೆ ನಮ್ಮ ಅಧ್ಯಕ್ಷರು. ಈಗ ವಂದನಾರ್ಪಣೆ ಅಕಾಡೆಮಿಯ ಸದಸ್ಯರಾದಂತಹ JM ಶೇಖರ್ ಅವರಿಂದ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಪ್ರಶಸ್ತಿ ಪ್ರದಾನ ಸಮಾರಂಭದ ಮುಖ್ಯ ಅಂಗವಾಗಿ ನಮ್ಮ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದಂಥ ಪ್ರೊಫೆಸರ್ MA ಹೆಗಡೆ ಅವರನ್ನ
ಸಂಸ್ಮರಣೆ ಮಾಡುವಂಥ ಕಾರ್ಯಕ್ರಮದ ಧನ್ಯವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಸಂಸ್ಮರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದಂಥ ಡಾಕ್ಟರ್ GN ಹೆಗಡೆ ಅವರಿಗೆ ನಮ್ಮ ಅಕಾಡೆಮಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ವಂದನೆಗಳು, ಅಭಿನಂದನೆಗಳು, ಧನ್ಯವಾದಗಳು. ಹಾಗೆ MA ಹೆಗಡೆ ಅವರ ಯಕ್ಷಗಾನ ಪ್ರಸಂಗ ಮಾಲಿಕ ಇದರ ಸಂಪಾದಕರಾಗಿರುವಂಥ ಅಕಾಡೆಮಿಯ ಸದಸ್ಯರಾದಂಥ ಕದ್ರಿ ನವನೀತ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅಕಾಡೆಮಿ ಪರವಾಗಿ ಅರ್ಪಿಸ್ತಾರೆ. ಯಕ್ಷಗಾನ ಕವಿಯಾಗಿ ಪ್ರೊಫೆಸರ್ MA ಹೆಗಡೆ ಈ ವಿಚಾರವಾಗಿ ಅದ್ಭುತವಾಗಿ ಮಾತನಾಡಿದಂಥ ಡಾಕ್ಟರ್ ಕಬ್ಬಿನಲೆ ವಸಂತ ಭಾರದ್ವಾಜ್ ಮೈಸೂರು ಇವರಿಗೆ ಅಕಾಡೆಮಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪೂರ್ವವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಮಾನ್ಯ ಪ್ರೊಫೆಸರ್ MA ಹೆಗಡೆ ಅವರು ಅನ್ನುವಂಥ ವಿಚಾರದಲ್ಲಿ ಮಾತನಾಡಿದಂಥ ನಮ್ಮ ಅಕಾಡೆಮಿಯ ಸದಸ್ಯರಾದಂಥ ಶ್ರೀಮತಿ ಆರತಿ ಪಟ್ರಮೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪೂರ್ವವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಹಗಲಿರುಳು ಈ ಅಕಾಡೆಮಿಯ ಮತ್ತು ಈ ಯಕ್ಷಗಾನ ಕಲೆಯ ಕಲಾವಿದರ ಬಗ್ಗೆ ಕೆಲಸ ಮಾಡತಕ್ಕಂಥ ನಮ್ಮ ರಿಜಿಸ್ಟ್ರಾರ್ ಆದಂಥ SS ಶಿವರುದ್ರಪ್ಪ ಇವರಿಗೆ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಈ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅನ್ನುವಂಥದ್ದು ಪ್ರೊಫೆಸರ್ MA ಹೆಗಡೆ ಅವರ ಕನಸಾಗಿತ್ತು. ಈ ಸಾರಿಯ ಪ್ರಶಸ್ತಿಯನ್ನು ನಾವು 3ರಲ್ಲಿ ಕೊಡಬೇಕು ಅಂತೇಳಿ ಆ ಸಂದರ್ಭದಲ್ಲೇ ಆ ಜವಾಬ್ದಾರಿಯನ್ನು ತೆಗೆದುಕೊಂಡವರು ಈ ಭಾಗದ ನಮ್ಮ ಅಕಾಡೆಮಿಯ ಸದಸ್ಯರಾದಂಥ ಶ್ರೀಮತಿ ನಿರ್ಮಲಾ ಮಂಜುನಾಥ ಹೆಗಡೆ ಅವರಿಗೂ ಕೂಡ ನಮ್ಮ ಅಕಾಡೆಮಿ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಈ ಒಟ್ಟಾರೆ ಕಾರ್ಯಕ್ರಮದ ಅಂದಕ್ಕೆ ಕಾರಣರಾದಂಥ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಅಕಾಡೆಮಿಯ ಗೌರವಾನ್ವಿತ ಸದಸ್ಯರಾದಂಥ ದಿವಾಕರ್ ಹೆಗಡೆ ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತಾರೆ. ಈ ಕಾರ್ಯಕ್ರಮದ ವರದಿಯನ್ನ ನಾಳೆ ಇಡೀ ಪತ್ರಿಕೆಯಲ್ಲೂ ಮಾಧ್ಯಮದ ಎಲ್ಲ ವಾಹಿನಿಗಳಲ್ಲಿ ಬರಲಿಕ್ಕೆ ಪೂರಕರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ನಮ್ಮ ಅಕಾಡೆಮಿ ಪರವಾಗಿ ಪೂರಕವಾದಂಥ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಈ ಕಾರ್ಯಕ್ರಮದ ಮೊದಲಲ್ಲಿ ಪ್ರಾರ್ಥನೆಯನ್ನು ಮಾಡಿದಂಥ ಯಕ್ಷಗಾನದ ಶೈಲಿಯಲ್ಲಿ ಪ್ರಾರ್ಥನೆ ನೆರವೇರಿಸಿಕೊಂಡಂಥ ಕುಮಾರಿ ಅಭಿಜ್ಞ ಹೆಗಡೆ ಇವರಿಗೂ ಕೂಡ ಅಕಾಡೆಮಿ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಈ ಸಭಾಂಗಣದ ಒಟ್ಟಾರೆ ಅಂದ ಚಂದಕ್ಕೆ ಕಾರಣೀಭೂತರಾದವರು ನಾವೆಲ್ಲರೂ ನೋಡಿದಾಗ ನಾವು ಬರ್ತಾ ಇದ್ದಂಗೆ ನಾನು ನೋಡಿದೆ ನಮ್ಮ ಈ ಗೌರವ ಅಕಾಡೆಮಿ ಕೊಡ್ತಕ್ಕಂಥ ಪ್ರಶಸ್ತಿಗೆ ಭಾಜನರಾದಂಥ ವಿಶೇಷವಾಗಿ MLA ಕಾನ್ಗೌಡ ಒಂದು ಚಂದವನ್ನು ಕೊಟ್ಟವರು. ಅವರು ತಾನು ಪ್ರಶಸ್ತಿ ಪುರಸ್ಕೃತ ಅನ್ನೋದವರು ತಲೆಯಲ್ಲೇ ಇಲ್ಲ. ಅಂತಹ ಕಲಾವಿದರು ಈ ರೀತಿಯ ಅಂದ ಚಂದಕ್ಕೆ ಕಾರಣರಾಗಿದ್ದಾರೆ. ಅವರಿಗೂ ಕೂಡ ಅಕಾಡೆಮಿ ಪರವಾಗಿ ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಉತ್ತಮವಾದಂಥ ಧ್ವನಿವರ್ಧಕ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಭಾಂಗಣದ ಸರ್ವ ನೌಕರ ಬಂಧುವರಿಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಸದಸ್ಯರಿಗೆ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಟ್ಟಾರೆ ಅಂದ್ರೆ ನಾವು ಮೊನ್ನೆ ಇಟ್ಟಂತ ಡೇಟ್ ಅದು 20ಕ್ಕೆ ಪೋಸ್ಟ್ಪೋನ್ ಆಯಿತು. ಒಂದಷ್ಟು ಸದಸ್ಯರಿಗೆ ಕೂಡ ಬರ್ಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ. ಆದಾಗ್ಯೂ ಕೂಡ ದೂರದ ಊರಿನಿಂದ ಹೆಚ್ಚಿನ ಸದಸ್ಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಕಾಡೆಮಿಯ ಎಲ್ಲ ಸದಸ್ಯರಿಗೆ ಉಪಸ್ಥಿತಿರುವಂಥ ಎಲ್ಲ ಸದಸ್ಯರಿಗೆ ನಮ್ಮ ಪ್ರಶಸ್ತಿ ಪುರಸ್ಕೃತರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮದ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ತಾಳಮದ್ದಲೆ. ಒಂದು ಕಿರು ತಾಳಮದ್ದಲೆ ಪ್ರೊಫೆಸರ್ MA ಹೆಗಡೆ ಅವರು ಬರೆದಂತಹ ಸೀತಾ ವಿಯೋಗದ ಆರಂಭದಲ್ಲಿ ಸೀತಾ ಪರಿತ್ಯಾಗ ಸಂಕಲ್ಪದ ಭಾಗವನ್ನು ತಾಳಮದ್ದಲೆಯಾಗಿ ಆಡ್ತಾ ಇದ್ದೇವೆ. ಭಾಗವತರಾಗಿ ಕೇಶವ ಹೆಗಡೆ. ವಿಘ್ನೇಶಾಯ ಸರಸ್ವತಿ ಪಾರ್ವತಿ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ವದನ
ಇಂದಿರೆಗೆ ತಲೆಮಾಗಿ ಪರಮಾನಂದ ವಂದಿಸುವ ಶಾರದಗೆ ಶಕ್ರಾದ್ಯಮಲರಿಂಜರಗಿ ನಾಂದಿಗಳು ಸಮೀಪದ ದ್ವಂದ್ವಕಾಲಕನಾಗಿ ಕವಿಗಳ ಸಂದನಿಗೆ ಫಲವನ್ನು ಬೇಡುವೆ ನಾನೀ ಕಥಾಮೃತವ ಇದ್ದಯೋಧ್ಯ ಪಟ್ಟಣದೊಳಗ ಒತ್ತಿಗೆ ಮಗೆಮಾಡು. ಇದ್ದಯೋಧ್ಯ ಪಟ್ಟಣದೊಳಗ ಒತ್ತಿಗೆ ಮಗೆಮಾಡ. ಒತ್ತಿಗೆ ಮಗೆಮಾಡ. ಒತ್ತಿಗೆ ಮಗೆಮಾಡ. ಮೊದಲೆಲ್ಲ ನಮ್ಮವರನ್ನು ಮಡಿವಾಳರು ಅಂತ ಕರೀತಾರೆ. ಈಗ ಹೇಗೆ ಕರೆದದ್ದು ನೀವು? ಮಡಿವಾಳ ಏಕವಚನ. ನೋಡಿ, ಇದಕ್ಕೆ ಕಾರಣ ಏನು ಅಂತ ಸಂಶೋಧನೆ ಮಾಡಿದಾಗ ನಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ಕಡಿಮೆ ಆಗ್ತಾ ಯಾಕೆ, ಹೇಗೆ, ಇದಕ್ಕೆ ಕಾರಣ ಯಾರು ಯೋಚನೆ ಮಾಡಿದ್ರೆ ಕೇಂದ್ರ ಈಗ ಅವರನ್ನೆಲ್ಲ ಕರೆಯುವುದು ನರೇಂದ್ರ ಅಂತ, ರಾಮದೇವರು ಅಂತ ಹೇಳ್ತಾರೆ. ಏನು ಹೊಡಿ ಮಾಡಿಬಿಟ್ಟು ಕಾಡಿಗೆ ಹೋದವರು 14 ವರ್ಷ ಕಾಡಲ್ಲಿ ಮತ್ತೆ ಹಿಂದೆ ಬಂದರು. ಈಗ ನಮಗೆ ಬಟ್ಟೆ ಹೊಡಿಲಿಕ್ಕೆ ಬಟ್ಟೆ ಬಂದ, ಯಾರು ಬಟ್ಟೆ ಕೊಡುವುದಿಲ್ಲ. ಯಾಕೆ? ಅವರವರ ಬಟ್ಟೆಯನ್ನು ಅವರವರೇ ತೆಗೆದುಕೊಳ್ಳುವುದಕ್ಕೆ ಆರಂಭಿಸಿ. ಹಾಗೆಲ್ಲ ತಿರುಗಿ ಕೊಡುವುದಿಲ್ಲ ಹೇಳಿ ಅವರು ಬಟ್ಟೆಯನ್ನು ಮಡಿವಾಳನಿಗೆ ಎಲ್ಲರೂ ಕೊಡ್ತಾ ಇದ್ರು. ಅದನ್ನು ನಿಲ್ಲಿಸಲಿಕ್ಕೆ ಆರಂಭ ಮಾಡಿತ್ತು, ಅದಕ್ಕೆ ಪ್ರೇರಣೆ ಕೊಟ್ಟರು ಇದೇ ಕೇಂದ್ರದಲ್ಲಿ. ಬಟ್ಟೆಯನ್ನು ಮಡಿವಾಳನಿಗೆ ಕೊಟ್ಟರೆ ಹೇಳುವುದು ಮನೆ ಹೆಂಗಸು. ರಾಮದೇವರು ಕಾಡಲ್ಲಿದ್ದಾಗ ಅವರ ಬಟ್ಟೆ ಯಾವಾಗಲೂ ಹೋಗಿದ್ದಾರೆ, ಅವರ ಕೆಲಸವನ್ನು ಅವರೇ ಮಾಡಲಿಲ್ಲ. ಸೀತಮ್ಮನ ಬಟ್ಟೆಯನ್ನು ಒಗಿಲಿಕ್ಕೆ ಬೇರೆಯವರಿಗೆ ಕೊಟ್ಟಿದ್ದಾರೆ, ಅವರೇ ಒಪ್ಪಿಕೊಂಡಿರಲಿಲ್ಲ. ನಮ್ಮ ಅರಸರೇ ಕಾಡಿನಲ್ಲಿರುವಾಗ 14 ವರ್ಷ ಅವರವರ ಬಟ್ಟೆಯನ್ನು ಅವರವರೇ ಉಟ್ಟುಕೊಂಡಿದ್ರು. ಅವರು ಯಾವ ಬಟ್ಟೆ ಹಾಕಿದ್ರು ಅಂತ ನಮ್ಗಲ್ಲ. ಅಂತೂ ನಮ್ಮ ಊರಿನವರಲ್ಲಿ ಅವರವರ ಬಟ್ಟೆಯನ್ನು ಅವರವರೇ ಉಟ್ಟುಕೊಳ್ಳುವುದಕ್ಕೆ ಆರಂಭವಾದ ಮೇಲೆ ನಮ್ಗೆ ಸ್ವಲ್ಪ ಕೆಲಸ ಕಮ್ಮಿ ಆಯಿತು. ಆದ್ರಿಂದ ನೀವು ಹೇಳಿದ ಹಾಗೆ ಮಡಿವಾಳನವರು ಮಡಿವಾಳ ಒಂದು ಕೋಪ, ಇನ್ನೊಂದು ಕೋಪ ಸಂಜೆ ಆದ ಸ್ವಲ್ಪ ಬೇಕಾಗಿತ್ತು.
ಹಗಲಿಡೀ ನದಿ ಬದಿಯಲ್ಲಿ ಆ ಬಂಡೆಕಲ್ಲಿನಲ್ಲಿ ನಾವು ಕಾಯುವುದು ಯಾವಾಗ ಬಿಸಿಲನ್ನು. ಊರಿನವರೆಲ್ಲ ಬಿಸಿಲು ಬೇಡ ಅಂತ ಕಾಯ್ತಾ ಇದ್ರು. ಯಾವಾಗ ಬಿಸಿಲು ಬರ್ತದೆ ನಮಗೆ ಪ್ರೀತಿ ಅಂದ್ರೆ ಇವಾಗ. ನಮಗೆ ಸೂರ್ಯನ ಎಲ್ಲ ಹೆಸರು ಸೂರ್ಯನನ್ನು ಕಾಯುವುದು ನಾವು ಯಾವಾಗ. ಬಿಸಿಲು ಇದ್ರೆ ಅಲ್ವ ನಮ್ಮ ಕೆಲಸ ಆಗುವುದು. ಬಟ್ಟೆ ಒಣಗಬೇಕಲ್ಲ. ಸಂಜೆ ಆಗುವಾಗ ಏನಾದ್ರೂ ಬೇಕು ಅಂತ ಈ ಪುಣ್ಯಾತ್ಮ ಬಂದ ಮೇಲೆ ಎಂತ ರಾಮರಾಜ್ಯ ಇದಕ್ಕೆ ಕಷ್ಟ ಆಗಬೇಕು. ಯಾವಾಗಲೂ ಸಿಗುವುದಿಲ್ಲ. ಅದಕ್ಕಾಗಿ ಅಮಲ ಎನಿಸುವುದಕ್ಕೆ ಏನೆಲ್ಲ ಆಗ್ತದೆ ಏನೆಲ್ಲ ಸಿಗುತ್ತದೆ ಅಂತ ಹುಡುಕಿಕೊಂಡು ತೆಕ್ಕೊಳ್ಳುವವರು ನಾವು. ಹಾಗೆ ಸ್ವಲ್ಪ ತೆಕ್ಕೊಂಡು ಬಂದದ್ದು. ಎಲ್ಲಿ ಹೋದವರು ಮನೆಯೊಳು ಕಾಣದೆ ಬಂದಿದೆಯ ಮನೆ ಮನೆಗಳ ಬಳಿಕ ಮನೆಯೊಳು ಕಾಣದೆ ಬಂದಿದೆಯ ಮನೆಯೊಳು ಕಾಣದೆ ಬಂದಿದೆಯ ಮನೆಯೊಳು ಕಾಣದೆ ಬಂದಿದೆಯ ಅವಳು ಬಂದು ಬಾಗಿಲು ತೆಗೀತಾಳೆ. ಕಾಣ್ತದೆ, ಬಾಗಿಲು ಕಾಣ್ತದೆ, ನಮ್ಮ ಮನೆ ಬಾಗಿಲು ಕಾಣ್ತದೆ. ಹೆಚ್ಚು ಹಾಕ್ಲಿಕ್ಕಾಗಿ ಅದಕ್ಕೆ ಮನೆ ಬಾಗಿಲಲ್ಲಿ ಬಂದು ನಿಂತದ್ದು. ಬಾಗಿಲು ತೆಗೀತಾಳ ಅಂತ ಕಾಯಿ ತೆಗೆಯುವುದು ಕಾಣುವುದಿಲ್ಲ. ಅದಕ್ಕೆ ಕರೆದದ್ದು ಹೆಸರಿ. ಕರ್ತೃ ಬರಲಿಲ್ಲ. ಎಡಕಾಲು ಎತ್ತಿ ನ್ಯಾಕ್ಕ ಬಾಗಿಲಿನ ಮುಂದೆ ಬಾಗಿಲಿದ್ದು ಚಿಲಿಕ ಒಳಗೆ ಬಂದು ನೋಡಿದೆ. ಅವಳ ಹೆಣ ಕಾಣಲಿಲ್ಲ. ಅದು ಪ್ರೀತಿಯಿಂದ ಕರೆಯುವುದು ಹಾಗೆ. ಅವಳು ಕೂಡ ಹಾಗೆ. ನಾನು ಎಲ್ಲಿಯಾದ್ರೂ ಹೋದೆ, ಇವರು ಎಲ್ಲಿ ಸತ್ತು ಹೋದ್ರು, ಅವರ ಹೆಣ ಯಾವಾಗ ಬರ್ತದೆ ಹೇಳುವುದು ಪ್ರೀತಿಯಿಂದ. ಹುಡುಕಿದೆ, ಮನೆಯಲ್ಲಿ ಪಕ್ಕದ ಮನೆಗೆ ಹೋಗಿರಬಹುದು ಅಂತ ಹೇಳಿ ಇಣಿಕ್ಕಿದೆ, ಅಲ್ಲಿ ಇನ್ನೊಂದು ಮನೆಗೆ ಹೋಗಿ ಕೇಳಿದ್ರು. ಗಂಡಸು ಏನು ಬಂದದ್ದು ಅಪರೂಪಕ್ಕೆ ವಿಷಯ ಎಲ್ಲ ಮನೆಯಲ್ಲಿ ಹೆಂಡತಿ ಇಲ್ಲ, ಹೆಂಡತಿಯನ್ನು ಹುಡುಕಿಕೊಂಡು ಬಂದದ್ದು. ಆಗ ಆ ಮನುಷ್ಯ ನನಗೆ ಸ್ವಲ್ಪ ಬುದ್ಧಿವಾದ ಹೇಳಿ, ಈಗ ಎಲ್ಲೋ ಹೋಗಿರ್ಬೇಕು, ಬರ್ತಾರೆ ಈಗ, ನೀನು ಹೋಗಿ ಮಲಗಿಕೋ. ನಾನು ಹೇಳಿದೆ, ಹೆಂಡತಿ ಇಲ್ಲದಿದ್ರೆ ನಿದ್ದೆ ಬರುವುದಿಲ್ಲ, ಮಲಗಬೇಕಿದ್ರೆ ಹೆಂಡತಿ ಬೇಕು. ಆಯ್ತು, ನಾನು ಹೆಂಡತಿ ಅಂತ ಕೇಳಿ ಹೇಳ್ತೇನೆ ಹೇಳಿ. ಮತ್ತೆ ಅವನ ಹೆಂಡತಿಯನ್ನು ಕರೆದ. ಏನು ಬಂದದ್ದು ಅಂತ ಕೇಳಿದಾಗ ಮತ್ತೆ ಹೇಳಿ, ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ. ಅವಳು ಹೇಳಿಬಿಡಿ, ಇವ ಹೇಳಿದ್ದನ್ನೇ ಅವಳು ಮತ್ತೆ ಹೇಳಿ. ಅದಕ್ಕೆ ಉತ್ತರ ನಾನು ಹಾಗೆ ಹೇಳಿದೆ, ನನಗೆ ನಿದ್ದೆ ಮಾಡಬೇಕಿದ್ರೆ ಹೆಂಡತಿ ಬರಬೇಕು, ಹೆಂಡತಿ ಇಲ್ಲದಿದ್ರೆ ಮನೆಯಲ್ಲಿ ನಿದ್ದೆ ಬರುತ್ತಿಲ್ಲ. ಆಯ್ತು, ಆ ಮನೆ ಆಯ್ತು. ಇನ್ನೊಂದು ಮನೆಗೆ ಹೋದಾಗ ಕೂಡ ಅದೇ ಕೇಳುದು. ನಾನು ಇಡೀ ಇಷ್ಟು ಉತ್ತರ ಹೇಳಿದ ಮೇಲೆ ಇಲ್ಲ, ನಿನ್ನ ಹೆಂಡತಿ ಇಲ್ಲ. ಹಾಗೆ ಕೇಳಿ 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 ಇನ್ನೊಂದು ಮನೆ ಬಾಗಿಲು ತಗ್ಗಿದೆ. ಗಂಡ ಬಾಗಿಲು ತೆಗೆದ. ಏನು ಅಂತ ಕೇಳಿದ. ಇನ್ನು ಇವನಲ್ಲಿ ಉದ್ದ ಯಾಕೆ ಮಾತಾಡುವುದು ಅಂತ ಹೇಳಿ, ನಿನ್ನ ಹೆಂಡ
ಹೆಂಡತಿ ಇದ್ದಾಳ ಅಂತ ಕೇಳಿ. ಯಾಕೆ ಅಂತ ಕೇಳಿ. ನನಗೆ ಮಲಗಲಿಕ್ಕಿದೆ, ಎಲ್ಲಿಂದ ಬಿತ್ತು ಅಂತ ಇಲ್ಲ. ಯಾಕೆ ಅವ ಪೆಟ್ಟು ಕೊಟ್ಟದ್ದು ಅಂತ ಮನೆಗೆ ಬಂದ ಮೇಲೆ ಗೊತ್ತಾಯ್ತು. ನಾನು ಕೇಳಿದ್ದನ್ನು ಆತ ತಪ್ಪು ತಿಳ್ಕೊಂಡ. ಹಾಗಿದ್ರೆ ನನಗೆ ಪೆಟ್ಟು ತಿನ್ನಿಸಿದ್ಯಾ? ಹೇಳ್ತೀಯಲ್ಲ, ಎಲ್ಲಿ ಹೋಗಿದ್ದಾಳೆ ಬರಲಿ ಬರೋಣ. ಎಂಟನೇ ದಿನದಲ್ಲಿ ತುಂಟಿಯು ಬಂದ ನೆಂಟರ ಮನೆಯಿಂದ ಎಂಟನೇ ದಿನದಲ್ಲಿ ತುಂಟಿಯು ಬಂದಳು, ಎಂಟನೇ ದಿನದಲ್ಲಿ ತುಂಟಿಯು ಬಂದಳು, ಎಂಟನೇ ದಿನದಲ್ಲಿ ತುಂಟಿಯು ಬಂದಳು ನೆಂಟರ ಮನೆಯಿಂದ, ನೆಂಟರ ಮನೆಯಿಂದ ಬಂಧನ ಭಯವನ ಗಂಟಿಗೆ ಗಂಡರು, ಬಂಧನ ಭಯವನ ಗಂಟಿಗೆ ಗಂಡರು, ಬಂಧನ ಭಯವನ ಗಂಟಿಗೆ ನನ್ನ ಪರಿಚಯ ಆಯ್ತಾ? ಪರಿಚಯ ಆಗಲಿಲ್ಲ. ನನ್ಗೆ ಹೆಸರು ಬೇಕು ಅಂತಲೇ ಇಲ್ಲ. ಯಾಕೆ ಹೆಸರಿಲ್ವ? ಹೆಸರು ಉಂಟು. ನನ್ನ ಅಪ್ಪನ ಮನೆಯಲ್ಲಿ ಸಾವಂತ್ರಿ ಅಂತಿದ್ರು, ನನ್ನ ಗಂಡ ಸೇವಂತಿ ಅಂತ ಕರೀತಾರೆ. ಈ ವ್ಯತ್ಯಾಸ ಅವರವರ ಅನುಕೂಲಕ್ಕೆ ಊರವರೆಲ್ಲ ಕರೆಯುವುದು ಮಡಿವಾಳ ಹೆಂಡತಿ ಅಂತ. ಅದು ಎಷ್ಟು ಅಂತಂದ್ರೆ, ನನ್ನ ಮನೆಯವರನ್ನು ನೋಡದೇ ಇರುವ ಹೆಂಗಸರಿದ್ದಾರೆ, ಅವ್ರು ಯಾರಾದ್ರೂ ನಮ್ಮ ಮನೆಯವರು ಕಂಡ್ರೆ ತೋರಿಸುವಾಗ ಹೇಳೋದು ಮಡಿವಾಳನ ಹೆಂಡತಿ ಗಂಡ. ಯಾಕಂದ್ರೆ ಅವರ ಹೆಸರು ಗೊತ್ತಿಲ್ಲ ಅವರಿಗೆ. ನಾನು ಯಾರು? ಮಡಿವಾಳನ ಹೆಂಡತಿ. ಅವ ನನ್ನ ಗಂಡ ಅಂತ ಹೇಳ್ಬೇಕಲ್ಲ, ಯಾರವನು? ಮಡಿವಾಳನ ಹೆಂಡತಿ ಗಂಡ. ಹಾಗಾಗಿ ಒಂದೊಂದು ಉದ್ಯೋಗ ಒಂದೊಂದು ಕಲಿಸ್ತದೆ ನೋಡಿ, ಹೀಗಾಗ್ತದೆ. ಆದ್ರೆ ಇಷ್ಟು ದಿನ ಎಲ್ಲ ಇಷ್ಟಿಷ್ಟು ಬೇಗ ಹೋಗುತ್ತದೆ ಅಂತ ನನಗೆ ಗೊತ್ತಿಲ್ಲ. ಅಪ್ಪನ ಮನೆಗೆ ಹೋಗಿದ್ದೆ, ನಾಳೆ ನಾಳೆ ಅನ್ನೋದ್ರೊಳಗೆ 8 ದಿನ ಕಳೆದೋಯ್ತು. ಇಲ್ಲಿ ಬಂದ್ರೆ ನನಗೆ ಗೊತ್ತು, ಅದನ್ನು ನಮ್ಮ ಮನೆಯವರು ಅವರ ಸಂಜೆಯನ್ನು ಹಾಕಿಕೊಂಡಿದ್ರೆ ನಾನು ಚಂದ ಅಂತಲೇ ಹೇಳುದು, ಹಾಕ್ಲಿಲ್ಲ ಅಂದ್ರೆ ನನಗೆ ಕಷ್ಟ. ಇದೇನಿದು ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ನಾನು ಮಾಡಿದ ಅಡಿಗೆಯ ರುಚಿಯು ಆಗ ಬಹಳ ಚೆನ್ನಾಗಿ ಆಗ್ತದೆ ಅವರಿಗೆ. ಸ್ವಲ್ಪ ತಡ ಆಗೋಯ್ತು, ಮಾತಾಡಿಸುವುದು ಹೇಗೆ ಅಂತ ಗಂಟು ಮುಖ ಹಾಕಿ ಕುಂತಿದ್ದಾರೆ. ನಾನೇ ಮಾತಾಡಿಸುದಲ್ಲ, ನಮ್ಮನೆಯವರು ಮಾತಾಡಿಸ್ಲಿಕ್ಕೆ ಏನು ಹೆದರಿಕೆ? ಹೋಯ್ ನಲ್ಲನ ಕಾಣುತ್ತ ಮೆಲ್ಲನೆ ಹೊಡೆಯಿತು, ನಲ್ಲನ ಒಳ್ಳೆ ಬಟ್ಟೆ ಹಿಂಡದಂಗೆ ಕಾಣ್ತಾ ಇದೆ. ಬಿಸಿಲಿಗೆ ಹಾಕಿದ ಬಟ್ಟೆ ಹಾಗೆ ಇಷ್ಟು ಒಣಗಿ ಹೋಗಿದ್ದೀರಲ್ಲ 8 ದಿನಕ್ಕೆ, ಹೇಗೆ ಇದು? ನಾವು ಅಯೋಧ್ಯೆ
ನಮಗೆ ಅರಸರಲ್ಲಿ ಪ್ರಜೆಗಳಾದವರಲ್ಲವೇ? ನೋಡಿ, ಆ ಲಕ್ಷ್ಮಣ ದೇವರ ಹೆಂಡತಿ 14 ವರ್ಷ ಗಂಡನನ್ನು ಬಿಟ್ಟಿದ್ರು. ಅವ ಬಂದಾಗ ಎಷ್ಟು ಚೆನ್ನಾಗಿ ಅವರು ಸೇರಿಕೊಂಡು. ಅಲ್ಲ, ನಾನು ಕೇಳಿದ್ದು, ನನಗೆ ಮೊದಲು ಗೊತ್ತೇ ಇರಲಿಲ್ಲ. ಇಬ್ಬರು ವನವಾಸಕ್ಕೆ ಹೋದ್ರಲ್ಲ, ಇಬ್ರು ಇಲ್ಲಿ ಉಳಿದವರು ಅವರು ಹಂಗೆ ಬದುಕಿದ್ರು ಅಲ್ವಾ? ಅಲ್ಲ, ನಿಮ್ಗೆಲ್ಲ ಕಥೆ ಗೊತ್ತು, ನಮ್ಗೆ ಯಾಕೆ ಬಟ್ಟೆ ಕಡಿಮೆ ಬರ್ತದೆ ಅಂತ. ಅದರ ಸಂಗಡ ಇನ್ನೊಂದು ವಿಶೇಷ, ಆ 14 ವರ್ಷ ರಾಮದೇವರಿಗೆ ವ್ರತ ಇತ್ತಂತೆ. ಸೀತಮ್ಮ ಸಂಗಡ ಇದ್ರೂ ಸುಮ್ಮನೆ ಇರಬೇಕು ಅಂತ. ಅದನ್ನು 4 ಜನ ಪಾಲಿಸಿದ್ರಂತೆ. 8 ದಿನಕ್ಕೆ ಇಷ್ಟು ಸಿಟ್ಟು ಮಾಡೋದು ಸರಿನಾ? ಬಾಯಿ ತೆರಿಬಾರ್ದು. ನಿನ್ನ ಹೆಸರು ಕೂಡ ಹೇಳುದಿಲ್ಲ. ಮಡಿವಾಳನ ಹೆಂಡತಿಯ ಗಂಡನ ಹೆಂಡತಿ ಸುಮ್ಮನೆ ಹೇಳು, ಸತ್ಯ ಹೇಳು. ಇದು ಎಷ್ಟು ದಿವಸದಿಂದ ನಾನು ಬಟ್ಟೆ ಒಗೆಯುವಾಗ ಆದಲ್ಲ, ನಾನು ಬಟ್ಟೆ ಒಣಗಿಸುವಾಗ ಆದಲ್ಲ, ನಾನು ಸಂಜೆ ಬಂದ ಮೇಲೆ ಆದಲ್ಲ. ಏನು, ಯಾವ ಊರಿನವ? ನನಗಿಂತ ತೋಲ ಇಲ್ಲ, ಇಲ್ವಾ? ನಿನ್ನನ್ನು ನೋಡಿ ನನ್ನ ಕೋಪ ತಲೆಗೆ ಬರ್ತದೆ. ಎಲ್ಲ ಇದು ಒಂದು ಸಾರಿ ನೀನು ಮಾಡಲಿಟ್ಟವರು ಇಂದು ಮಾಡಿಸುವುದು ನನ್ನ ತಪ್ಪು. ಇಂದು ಮಾಡಿಸುವುದು ನನ್ನ ತಪ್ಪು. ಇಂದು ಮಾಡಿಸುವುದು ನನ್ನ ಒಂದು ಮುಂದೆ ಪಾದ ಸೇವೆಗಾನು ಮುಂದೆ ತಾಳೆ ಮುಂದೆ ಪಾದ ಸೇವೆಗಾನು ಮುಂದೆ ತಾಳೆ ಇಂದು ಪಾಲಿಸುವುದುದಲ್ಲ ಇಂದು ಪಾಲಿಸುವುದುದಲ್ಲ ಒಂದು ಅಪ್ಪ ಕರೆದ ಎನ್ನುವ ಆ ಒಂದು ಮೋಹದಿಂದ ಓಡಿ ಹೋದವಳು ಹೌದು ನಾನು. ಈಗ ಅಪ್ಪ ಇದ್ದಾನೆ, ಅಪ್ಪ ಇದ್ದಾನೆ, ಅದೇ ಅಲ್ಲ. ಹೀಗೆ ಪರಿಸ್ಥಿತಿ ಆಗ್ತದೆ ಅಂತ ಹೇಳಿದ್ರೆ ಅವ ಬಂದು ಹೇಳ್ತಾ ಇದ್ದ, ನನ್ನ ಮಗಳನ್ನು ನಾನೇ ಕರೆಸಿದ್ದೆ, ನಾನು ಹಿಂದೆ ನಿನಗೆ ದಾರೆ ಎಂದು ಕೊಟ್ಟವನಲ್ಲವೇ, ಆದ್ರಿಂದ ಈಗೋ ನನ್ನ ಮಗಳು ನಿನ್ನನ್ನು ಅರಸಿ ಬರ್ತಾ ಇದ್ದಾಳೆ ಅಂತ ಹೇಳ್ತಿದ್ದ. ಅದಲ್ಲ, ಇಷ್ಟು ವರ್ಷ ಸಂಸಾರ ಮಾಡಿದ್ದೇವೆ, ನೀವು ಇಷ್ಟು ಶಬ್ದಗಳನ್ನು ಒಟ್ಟಿಗೆ ಬಳಸಿದ್ದು ಇವತ್ತು ಅನ್ನೋದು ಬಿಟ್ಟರೆ ಇದು ಯಾವುದು ಹೊಸ ಶಬ್ದ ಅಲ್ಲ ನನಗೆ. ಯಾವಾಗಲೂ ಒಂದೊಂದೇ ಕೊಡ್ತಾ ಇದ್ದೆ, ಎಲ್ಲ ಸೇರಿಸಿ ಕೊಟ್ಟಿದ್ದಿ, ಬೇಸರ ಇಲ್ಲಪ್ಪ. ನಾ ಗಂಡ ಬೈದ ಅಂತ ಊರಿಗೆ ಹೇಳಿದ್ರೆ ಅವರಿಗೂ ಅರ್ಥ ಆಗ್ತದೆ. ಅದು ಅವ ಅಲ್ಲದೆ ಮತ್ತೆ ಯಾರು ಬೈಬೇಕು ಅದು ನನಗೆ? ನಿನ್ನ ಮುಸುಡ, ಅದು ನಿನ್ನ ಅಲ್ಲ. ಈ ತೆಂಗಿನಕಾಯಿಗೆ ಬಾಯಿ ಹಾಕಿದ್ರೆ ಮತ್ತೆ ಇದು ಬೇಡ, ತುರಿಮಣೆ ಬೇಡ, ತುರಿ ಮನೆವೇ ಅಷ್ಟು ತುಂಡು ಬರ್ತದೆ ಬಾಯಿಯಲ್ಲಿ. ಹಲ್ಲೆಯನ್ನು ತೋರಿಸ್ಬೇಡ, ನಮಗೆ ಕೋಪ ಬರ್ತದೆ. ಒಂದು ಸಾರಿ ಈಗ ಆಯಿತು, ಇಷ್ಟಕ್ಕೆ ಇಷ್ಟು ಸಿಟ್ಟು ಮಾಡುವುದ? ಇನ್ನು ಬದುಕಲಿಕ್ಕೆ ಎಷ್ಟು ಉದ್ದ ಉಂಟು. ಆದ್ರಿಂದ ಹಾಗಾದ್ರೆ ಈಗೆಲ್ಲ ಬೇಡ. ನಿನ್ಗೆ ಮಕ್ಕಳವರೆಲ್ಲ ಕೇಳಿದ್ರೆ ಯಾರು ಕೇಳದೆ? ಯಾರಿಲ್ಲಪ್ಪ, ನಿಮ್ಮನ್ನು ಬಿಟ್ರೆ ಇನ್ಯಾರಿದ್ದಾರೆ ನನಗೆ? ಯಾರಿಲ್ಲ. ಪ್ರಾಮಾಣಿಕವಾಗಿ ಹೇಳಿ. ಅದು ಮತ್ತೆ ಅಪ್ರಾಮಾಣಿಕತೆ ಏನ್ ಬಂತು? ನಾನು ಮಾಡಿ ಅಯ್ಯೋ, ಎಲ್ಲಿ ಮಡಿವಾಳನ ಹೆಂಡತಿ ನಾನು ಅಂತ ಹೇಳಿದ್ರೆ ತಿರುಗಿ ನೋಡುವ ಧೈರ್ಯ ಬರ್ಲಿಕ್ಕಿಲ್ಲ. ನಿಮ್ಮ ಆಳ್ತನ ಕಂಡವರು ಯಾರಾದ್ರೂ ಹಾಗೆ ಧೈರ್ಯ ಮಾಡ್ಯಾರ? ಅಲ್ಲ, ಅಂತ ಧೈರ್ಯ ಮಾಡಿದವ ಯಾರು ಅಂತ ನಮಗೆ ಇಲ್ಲಪ್ಪ. ನಿಮ್ಗೆ ಯಾವಾಗಲೂ ಒಬ್ಬ ಪ್ರತಿಸ್ಪರ್ಧಿ ಬೇಕು ಅಂತ ಯಾಕೆ ನಿರೀಕ್ಷೆ ಮಾಡ್ತೀರಿ?
ಈಗ ಕ್ಷಮಿಸಿ ಬಿಡಿ, ಆಯ್ತು. ಇದನ್ನು ಬೆಳೆಸುವುದು ಬೇಡ. ಇಲ್ಲ ನೀನು ತಪ್ಪು ಮಾಡುವುದಿಲ್ಲ ಅಂತ ನನ್ಗೆ ಗೊತ್ತು. ನನ್ನ ಹೆಂಡತಿಯ ಕೊಟ್ಟು ನನಗೆ ಗೊತ್ತಿಲ್ಲ. ನೀನು ತಪ್ಪು ಮಾಡುವುದಿಲ್ಲ, ನೀನು ಸಣ್ಣ ತಪ್ಪು ಮಾಡುವುದಿಲ್ಲ. ಕೆಟ್ಟ ಹೆಂಡತಿ. ನಿನ್ನ ಯಾವುದೇ ಆಣೆ ಪ್ರಮಾಣವನ್ನು ನಾನು ನಂಬುವುದಿಲ್ಲ. ಈ ಆಣೆ ಪ್ರಮಾಣವನ್ನು ನಂಬುವುದನ್ನು ಬಿಟ್ಟು ಎಷ್ಟೋ ವರ್ಷ ಆಯಿತು. ಇದೇ ರೀತಿ ನನ್ನ ಹಾಗೆ ಒಬ್ಬ ಗಂಡನಿಗೆ ನಿನ್ನಂತ ಒಂದು ಕೆಟ್ಟ ಹೆಂಗಸಿನ ಮೇಲೆ, ಹೆಂಡತಿಯ ಮೇಲೆ ಸಂಶಯ ಬಂತು. ಅವಳಿಲ್ಲ, ನನಗೆ ಯಾವ ಅಕ್ರಮ ಸಂಬಂಧ ಇಲ್ಲ ಅಂತ ಹೇಳಿ ಆಗ ಒಂದು ಆಣೆ ಮಾಡಲಿಕ್ಕೆ, ಪ್ರಮಾಣ ಮಾಡಲಿಕ್ಕೆ ಒಂದು ಕಲ್ಲು ಉಂಟು. ಅದನ್ನು ಮುಟ್ಟಿ ಪ್ರಮಾಣ ಮಾಡಿದ್ರು, ಸುಳ್ಳು ಹೇಳಿದರು, ಅಲ್ಲೇ ನೆತ್ತರು ಕಾಲಿ ಸಾಯ್ತಾರೆ. ಆ ಭಯ ಗಂಡ ಹೇಳಿದ, ಆ ಕಲ್ಲನ್ನು ಮುಟ್ಟಿ ನೀನು ಪ್ರಮಾಣ ಮಾಡ್ತೀಯ, ನನಗೆ ಒಂದು ದಿವಸದ ಅವಕಾಶ ಕೊಡಿ, ನಾನು ನನ್ನ ತಾಯಿ ಮನೆಗೆ ಹೋಗಿ ಬರ್ತೇನೆ, ನಾನು ಪ್ರಮಾಣ ಮಾಡ್ತೇನೆ ಅಂತ ಹೇಳಿ ಮಾಡ್ತಾಳಲ್ಲ ಇವಳು ಪ್ರಮಾಣ. ನೋಡ್ಬೇಕಂತ ಒಂದು ದಿವಸ ಕಾಲ ತಾಯಿ ಮನೆಗೆ ಹೋಗಿ ಅಮ್ಮನ ಹತ್ರ ಹೇಳಿ, ಅಮ್ಮ ನನ್ನ ಉಡಿದಾರ ಒಂದು ಬದಲು ಮಾಡಿ ನೀನೇ ಒಂದು ಕಟ್ಟಬೇಕು. ಉಡಿದಾರ ಕಟ್ಟಿದ್ರು ತಾಯಿ. ಬಂದು ಈ ಪ್ರಮಾಣ ಮಾಡುವ ಸ್ಥಳಕ್ಕೆ ಹೋಗಬೇಕಿದ್ರೆ ಒಂದು ತೋಡು ದಾಟಿ ಹೋಗ್ಬೇಕು. ಅದನ್ನು ದಾಟುವುದಕ್ಕೆ ಈ ಒಂದು ಕಂಗಿನ ಒಂದು ಸಂಖ್ಯೆ ಮಾಡಿದ್ದಾರೆ. ಆ ಸಂಖ್ಯೆ ಒಬ್ಬರಿಗೆ ನಡೆದುಕೊಂಡು ಹೋಗ್ಲಿಕ್ಕೆ ಕಷ್ಟ. ಇವಳು ನಡೆದುಕೊಂಡು ಹೋಗುವ ಗಂಡನ ಕೈ ಸ್ವಲ್ಪ ಕೈ ಹಿಡಿದು, ಗಂಡ ಕೈ ಹಿಡಿದು ಕರ್ಕೊಂಡು ಹೋದ. ಆ ಪ್ರಮಾಣ ಕಲ್ಲಿನ ಹತ್ರ ಹೋದ ಮೇಲೆ ಪ್ರಮಾಣದ ಕಲ್ಲಿಗೆ ಕೈ ಇಟ್ಟು ಹೇಳಿದ್ರು, ನನ್ನ ತಾಯಿ ನನಗೆ ಮುಡಿದಾರ ಕಟ್ಟಿದ ಮೇಲೆ ನನ್ನ ಗಂಡನ ಕೈಯಲ್ಲದೆ ನಾನು ಬೇರೆ ಯಾರ ಕೈಯನ್ನು ಹಿಡಿದಿಲ್ಲ. ಈಗ ಕಲ್ಲಿದ್ರೆ ತೋರಿಸಿ, ನಾನೇನು ಮತ್ತೆ ಅಪ್ಪನ ಮನೆಗೆ ಹೋಗಿ ಬರುವುದಿಲ್ಲ, ಹಾಗೆ ಬಿಡ್ತೇನೆ. ನೀನು ಪೀಠಿಗೆ ಹಾಕುವಾಗಲೇ ಅರ್ಥ ಆಯಿತು. ಆಗ ಯಾರ ಹೆಸರು ಹೇಳಿದ್ದು? ಲಕ್ಷ್ಮಣ ದೇವರ ಹೆಂಡತಿ ಹೆಸರು. ಅವರು ಹಾಗೆ ಮಾಡಿದ್ದಾರೆ. ಉರ್ಮಿಳಾ ದೇವಿಯವರು ಅವರು ಹೀಗೆ ಮಾಡಿದ್ದಾರೆ. ನೀನು ಸದೇ ದಾರಿಯಲ್ಲಿ ಹೋದವರು. ಹೌದು, ಈ ದೊಡ್ಡವರ ಮನೆಯ ವಿಷಯವನ್ನೆಲ್ಲ ಕತ್ತು ಅನುಷ್ಠಾನಕ್ಕೆ ತರುವವಳು ನೀನು. ನೀನು ಎಂತ ಓಡಿ ಹೋದದ್ದು ಅಲ್ವೋ? ಅಲ್ಲ, ನನ್ನ ಮನೆಯಿಂದ ನೀನು ಓಡಿ ಹೋದ. ಈಗ 4 ಜನ ನಾಲ್ಕು ಜನ ಕೇಳಿದ್ರೆ ನಿನ್ನ ಹೆಂಡತಿ ಬಂದ್ಲ ಅಂತ ಕೇಳಿದ್ರು, ಹೆಂಡತಿ ಎಲ್ಲಿಗೆ ಹೋಗಿದ್ರು? ನನ್ನ ಹೆಂಡತಿ ಓಡಿ ಹೋಗಿದ್ರು. ಅಲ್ಲ, ಓಡಿ ಹೋದಾಗ ಬಂದ್ಲ. ಅಲ್ಲ, ಇನ್ನು ಊರಿನವರು ಕೇಳಿದಾಗ ಉತ್ತರ ಕೊಡ್ಲಿಕ್ಕೆ ನಿನ್ನ ಓಡಿ ಹೋದ ಹೆಂಡತಿ ಬಂದ್ಲ. ದೊಡ್ಡವರ ಮಾತನ್ನ, ದೊಡ್ಡವರ ಬದುಕನ್ನು ಅನುಕರಿಸುವುದು ಒಂದು, ಅರ್ಧ ವಾಕ್ಯ ತಗೊಂಡು ಮಾತಾಡೋದು ಇನ್ನೊಂದು. ಏನರ್ಥ? ಅದು ಅಪ್ಪನ ಮನೆಗೆ ಓಡಿ ಓಡಿ ಹೋದಳು ಅಂತ. ಅದು ಓಡಿ ಹೋದಳು ಅಂತ ಮಾಡಿದ್ರೆ ಅದು ಎಲ್ಲಿ ಬೇಕಿದ್ರೆ ಹೋಗಿ. ನೀನು ಮೊದಲನೇ ಅಪರಾಧ, ನೀನು ನನ್ನಲ್ಲಿ ಕೇಳಿ ಹೋದ. ಹೌದು, ಈ ಕೇಳಿ ಹೋಗುವುದು ಬೇರೆ, ಹೇಳಿ ಹೋಗುವುದು ಬೇರೆ. ಕೇಳಿ ಹೋಗುದು, ಸ್ವಾಮಿ ನಾನು ಹೋಗಬೇಕಾ? ಹಾಗೆ ನಾನು ಬೇಡ ಅಂತ ಹೇಳಿ ಸುಮ್ಮನೆ ಉಳಿದು. ಇನ್ನೊಂದು ಹೇಳಿ ಹೋಗು, ಸ್ವಾಮಿ ನಾನು ಅಪ್ಪನ ಮನೆಗೆ ಹೋಗ್ತೇನೆ. ಮೊದಲೆಲ್ಲ ನೀನು ಕೇಳಿ ಹೋದವು. ಹೌದು, ಈಗ ಸ್ವಲ್ಪ ಸೊತ್ತಿ ಸಲಿಗೆ ಜಾಸ್ತಿ ಆಗಿ ಈಗ ನೀನು ಕೇಳದೆ ಹೇಳದೆ ಹೋದವನು. ಅದರಿಂದ ನೀವು ಹೇಳಿದ್ದನ್ನೆಲ್ಲ ಕೇಳದೆ ಹೋದವರು, ಹೇಳದೆ ಹೋದವರನ್ನು ನಾನು ಮತ್ತೆ ಸೇರಿಸಿಕೊಳ್ಳಿಕ್ಕೆ ನನ್ನನ್ನು ನೀನು ಏನು ಅಂತ ತಿಳ್ಕೊಂಡಿದ್ದೀನಿ? ನನ್ನ ಗಂಡ ಅಂತ. ಮತ್ತೇನು ಅದಕ್ಕಿಂತ ಗೊತ್ತುಂಟ ನಿನಗೆ? ರಾಮದೇವರ ಹೆಂಡತಿ ಸೀತಮ್ಮ ಗಂಡನಿಗೆ ಹೇಳದೆ ಹೋದದ್ದು, ಗಂಡನಲ್ಲಿ ಹೇಳದೆ ಹೋದದ್ದು, ಕೇಳದೆ ಹೇಳದೆ ಹೋದದ್ದಲ್ಲ, ಹಾರಿಸಿಕೊಂಡು ಹೋದದ್ದು. ಹಾರಿ ಹೋದದ್ದು, ನೀನು ಓಡಿ ಹೋದದ್ದು, ಅವಳು ಹಾರಿ ಹೋದದ್ದು. ಹಾರಿ ಹೋದ ಸೀತಮ್ಮನನ್ನು ಕೆಲವು, ಇದು ಎಷ್ಟು ದಿವಸದಲ್ಲಿ ಬಂದಿದೆ? ಇದು ಕೆಲವು ತಿಂಗಳಾಗಿ, ಅಷ್ಟು ತಿಂಗಳ ಕಾಲ ಅಲ್ಲಿದ್ದರೂ ಕೂಡ ರಾಮದೇವರನ್ನು ಸ್ವೀಕಾರ ಮಾಡಿದ್ರು ಅಂತ ಮತ್ತೆ ನೀವೇ ದೊಡ್ಡವರು. ಸ್ವೀಕರಿಸಲಿಕ್ಕೆ ನನ್ನ ತಲೆಯಲ್ಲಿ ಉಂಟಾಯ್ತಾ? ತಲೆಯಲ್ಲಿ ಇದ್ದೇ ಮಾತಾಡುವುದು, ನನ್ನ ತಲೆಯಲ್ಲಿ ಉಂಟು. ಮೊದಲೇ ಬರುವಾಗಲೇ ನಾನು ತಲೆಯಲ್ಲಿ ಇಟ್ಟುಕೊಂಡು ಬಂದವು. ಹೌದು, ನನ್ನ ತಲೆಯಲ್ಲಿ ಅಷ್ಟು ಉಂಟು.
ರಾಮ ಹಾಗೆ ಮಾಡಿದ್ದ ಅಂತ ನಾನು ಮಾಡ್ಲಿಕ್ಕಿಲ್ಲ. ಈಗೆಂತ ನಾನು ಒಳಗೆ ಬರುದಾ? ಏನು ಕೇಳ್ತಿದ್ರು ನಿನ್ನ ಊರಿನವರು? ಏನು? ನಿನ್ನ ಬಟ್ಟೆಯನ್ನು ಅಲ್ಲ ಅವರ ಬಟ್ಟೆ ಎಲ್ಲ ತೊಳಿತಾನೆ, ನಿನ್ನ ಸೀರೆಯನ್ನು ಒಯ್ತಾನ. ಅದು ತೊಳೆಯುವುದು ಬೇರೆ, ತುಳಿಯುವುದು ಬೇರೆ. ನನ್ನ ಗಂಡ ನನಗೆ ಯಾವಾಗ ತುಳಿಯುತ್ತಾರೆ ಅಂತ ಹೇಳಬೇಕು. ಇಷ್ಟ ತನಕ ತೊಳೆಯುತ್ತಿದ್ದಲ್ಲ, ಈಗ ತುಳಿಯುತ್ತೆ. ಹೌದಾ? ನಿನ್ನ ಎರಡು ಕಾಲನ್ನು ಹೀಗೆ ಹಿಡಿದು ಒಂದೇ ಅಪಕ್ಕಂತ ನೆಲಕ್ಕೆ ಅಪ್ಪಳಿಸಿ ನಿನ್ನ ಮಂಡೆ ಹೊರತು ಬರ್ತೀಯ. ಹತ್ತಿರ ನಿನ್ನ ಬಿಡುವುದಿಲ್ಲ. ಒಂದಿನಿರುಳು ರಾಮಚಂದ್ರನು, ಒಂದಿನಿರುಳು ರಾಮಚಂದ್ರನು ತನ್ನೋದರಗಳು ಸಂತಕಾರ್ಯ ಗತಿಯ ನೆನೆದನು. ತನ್ನೋದರಗಳು ಸಂತಗತಿಯ ಕಾರ್ಯ ಸಂತಗತಿಯ ಕಾರ್ಯ ನೆನೆದನು. ಒಂದು ಗ್ರಹವೇ ಚಂದ್ರದಿಂದ ಜಾತಕನು ಒಂದು ಗುಪ್ತ ಗ್ರಹವ ಸೇರಿ ಚಂದ್ರದಿಂದ ಜಾತಕನು ಇಂದಿರೇಶ ಕರೆದು ಇಂದಿರೇಶ ಕರೆದು ಮಂದಹಾಸದಿಂದಲವನ ಇಂದಿರೇಶ ಕರೆದು ಇಂದಿರೇಶ ಕರೆದು ಮಂದಹಾಸದಿಂದಲವನ. ಬದುಕು ಎಷ್ಟು ವಿಚಿತ್ರ ಅಂತ ಆಗಾಗ ಅನ್ನಿಸ್ತದೆ. ಹಾಗೆ ಯೋಚನೆ ಮಾಡುವ ಸಂದರ್ಭವೋ ಅಂತಂದ್ರೆ ಅದಲ್ಲ. ಯಾಕೆ ಒಂದೊಂದು ರೀತಿಯ ಬದುಕು, ಒಂದೊಂದು ಬಗೆಯ ಜೀವನ, ಕೆಲವರಿಗೆ ಮಾದರಿ, ಇನ್ನು ಹಲವರಿಗೆ ಆದರ್ಶ. ಸಮಸ್ಯೆ ಯಾಕಾಗುತ್ತದೆ ಅಂತ ಯೋಚನೆ ಮಾಡಿದರೆ ಒಂದು ಹಂತವನ್ನು ಏರಿದ ಮೇಲೆ, ಒಂದು ಎತ್ತರವನ್ನು ಏರಿದ ಮೇಲೆ ಆ ಎತ್ತರವನ್ನು ಸುಸ್ಥಿರವಾಗಿಸಬೇಕಾಗ್ತದೆ. ಆ ಎತ್ತರದಲ್ಲಿಯೇ ಬದುಕಬೇಕಾಗ್ತದೆ. ಹೇಗೆ? ಕೆಳಗಿರುವವರನ್ನು ತುಳಿಯದೆ, ಮೇಲೆ ಇರುವವರನ್ನು ಹಳೆಯದೆ ಸಾಂಗವಾಗಿ ಜೀವನ ಸಾಗುತ್ತಾ ಇರಬೇಕಾಗ್ತದೆ. ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬಂದದ್ದು ಅಷ್ಟಲ್ಲ, ಗುರುಗಳು ಹೇಳಿಕೊಟ್ಟ ಪಾಠ, ತಂದೆಯವರು ತೋರಿಸಿಕೊಟ್ಟಂತಹ ಜೀವನ ಪಾಠ ಎಲ್ಲವನ್ನೂ ಕಲಿತುಕೊಂಡೆ. ಒಬ್ಬರೇ ಗುರುಗಳು ಸಾಕೆ ಅಲ್ಲ. ವಸಿಷ್ಠರು, ವಿಶ್ವಾಮಿತ್ರರು ತಮ್ಮಲ್ಲಿರುವಂತಹ ಎಲ್ಲ ಕೌಶಲ್ಯವನ್ನು, ಎಲ್ಲ ಜ್ಞಾನವನ್ನೂ ಕೂಡ ನನ್ನಲ್ಲಿ ತುಂಬಿ ಹರಸಿದರು. ಅಷ್ಟು ಸಾಕಿತ್ತು ಬದುಕಿ. ಆದರೆ ಅಲ್ಲಿಗೆ ಮುಗಿಯುತ್ತೆ. ತೊಡಗಿಸಿಕೊಳ್ಳಬೇಕಾದಂತಹ ಕೈಂಕರ್ಯ ಒಂದೆರಡಲ್ಲ, ಹಲವು. ಎಲ್ಲವನ್ನೂ ಕರ್ತವ್ಯವನ್ನಾಗಿ ಪಾಲಿಸಿದೆ. ಆ ಬಳಿಕ ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಬೇಕಾಯಿತು, ವನವಾಸಿಯಾಗಬೇಕಾಯಿತು. ಆ ಕುರಿತಾಗಿ ಕೊರಗಿಲ್ಲ. ಯಾಕೆ? ಜೀವನಕ್ಕೊಂದು ಉದ್ದೇಶ ಉಂಟು ಅಂತಾದ್ರೆ ಆ ಉದ್ದೇಶ ಫಲಿಸಬೇಕು ಅನ್ನುವುದಕ್ಕಾಗಿಯಾದರೂ ಬದುಕಿನ ದಾರಿ ಅಂದುಕೊಂಡದ್ದಕ್ಕಿಂತ ಭಿನ್ನವಾಗಿ ನಡೆಯಲೇಬೇಕಾಗುತ್ತದೆ, ನಡ್ಕೊಂಡು ಹೋಗ್ತದೆ. ನನ್ನನ್ನು ಅನುಸರಿಸಿದಳು ನನ್ನ ಸೀತೆ. ಜೊತೆಯಾಗಿ ಬಂದಂತಹವನು ತಮ್ಮ ಲಕ್ಷ್ಮಣ. ನನಗಾಗಿ ಅವರು ಕಷ್ಟಪಟ್ಟದ್ದೋ ಅಂತ ಕೇಳಿದ್ರೆ ಅದು ಕಷ್ಟ ಅಂತ ನಾನು ಹೇಳಲಾರೆ, ಆಗಿದ್ದಿರಬಹುದು. ಆದರೆ ಆ ಎಲ್ಲ ಕಾಲವೂ ಕಳೆದು ದುಷ್ಟರ
ಶತ್ರುಗಳನ್ನೆಲ್ಲ ದಮನ ಮಾಡಿ ರಾಮರಾಜ್ಯ ಅಂತನ್ನುವುದನ್ನು ಸ್ಥಾಪಿಸಿದ ಮೇಲೆ ಎಲ್ಲವೂ ಸುಭಿಕ್ಷೆ, ಎಲ್ಲವೂ ನೆಮ್ಮದಿ. ಈ ನನ್ನ ಸಂತೋಷಕ್ಕೆ ಇನ್ನಷ್ಟು ಇಂಬು ಕೊಡುವ ಹಾಗೆ ಅದು ಸತಿಯ ಗರ್ಭದಲ್ಲಿ ಅವಳಿ ಶಿಶುಗಳಿದ್ದಾರೆ. ವಸಿಷ್ಠರು ಹೇಳಿದರಲ್ಲ, ಆಹಾ, ಆ ಸಂತೋಷ ಅದಕ್ಕೆ ಯಾವ ಭಾರವಿಲ್ಲ, ಯಾವ ಸೀಮೆ ಇಲ್ಲ. ದೇವಿಯನ್ನು ಗಮನಿಸ್ತಾ ಇದ್ದೇನೆ, ಶೋಭಿಸ್ತಾ ಇದ್ದಾರೆ. ಯಾವ ಗಂಡನೇ ಆದರೂ ತುಂಬು ಗರ್ಭಿಣಿಯಾದಂಥವಳನ್ನು ನೋಡುತ್ತಾ ನೋಡುತ್ತಾ, ತುಂಬಿದ ಅವಳ ಉದರವನ್ನು ನೋಡುತ್ತಾ ನೋಡುತ್ತಾ ಸಂಭ್ರಮಿಸ್ತಾನೆ. ಯಾಕೆ? ಪಿತೃಋಣದಿಂದ ತಾನು ಮುಕ್ತನಾಗುವುದಕ್ಕೆ ಅದೊಂದು ಹಾದಿಯೂ ಹೌದಲ್ಲ, ಅದು ಕೂಡ ಬದುಕಿನ ಒಂದು ಧರ್ಮವೇ ಆಗಿರ್ತದೆ. ಹಾಗಾಗಿ ಈ ಸಂತೋಷ. ಅವಳ ಬಯಕೆಗಳೇನು ಅದನ್ನೆಲ್ಲವನ್ನೂ ಕೂಡ ನಾನು ಪೂರೈಸಿಕೊಡಬೇಕು, ನಾನೇ ಪೂರೈಸಿಕೊಡಬೇಕು. ಯಾಕೆ? ಬಸಿರಲ್ಲಿರುವಂತಹ ಬೆಳೆಯುತ್ತಾ ಇರುವಂತಹ ಆ ಶಿಶುವಿನ ಆಸೆ ಆಕಾಂಕ್ಷೆಗಳು ತಾಯಿಯ ಮೂಲಕವಾಗಿ ಪ್ರಕಟಗೊಳ್ಳುತ್ತವೆ. ತನಗೆ ಇಂಥದ್ದು ಬೇಕು ಅಂತ ಅವಳು ಹಂಬಲಿಸಿದವಳಲ್ಲ. ಕಾಡಿನಲ್ಲಿದ್ದಾಗೊಮ್ಮೆ ಹಂಬಲಿಸಿದಳು ಕಾಂಚನ ಮೃಗಕ್ಕಾಗಿ, ಅದೇನೇನೋ ಆಗಿ ಹೋಯಿತು. ಆದ್ರೆ ಈಗಿನ ಸಂದರ್ಭ ಹಾಗಿಲ್ಲ, ಆ ಭಯ ಇಲ್ಲ. ಅವಳ ಕೋರಿಕೆ ಏನು? ಒಮ್ಮೆ ಋಷಿಗಳನ್ನೆಲ್ಲ ಕಂಡು ಮಾತನಾಡಿಸಿ ಬರಬೇಕು, ಅರಣ್ಯಕ್ಕೊಮ್ಮೆ ಹೋಗಿ ಬರಬೇಕು, ಅಲ್ಲಿಗೆ ಸ್ವಚ್ಛಂದವಾದಂತಹ ಆ ವಾತಾವರಣವನ್ನು ಕಾಣಬೇಕು. ಇಷ್ಟೇ ಅದು. ಅರಸಿಯಾದವಳಿಗೆ ಕಾಣಬಹುದಾದಂತಹ ಬಯಕೆಯೋ ಇದು. ನಗು ಬರುತ್ತದೆ, ಆದರೂ ಆ ಬಯಕೆಯ ಹಿಂದೆ ಏನೋ ಒಂದು ಇದೆ ಅನ್ನುವುದಂತೂ ನನಗೆ ಸ್ಪಷ್ಟ. ಅದೇನು ಅದು ನನಗೆ ತಿಳಿದಿಲ್ಲ. ಆದರೆ ಅವಳಿಗೆ ಹೇಳಿದ್ದೆ, ಶೀಘ್ರದಲ್ಲಿಯೇ ನಿನ್ನ ಕೋರಿಕೆಯನ್ನು ನಾನು ಪೂರೈಸಿಕೊಡುತ್ತೇನೆ. ಅದು ನನ್ನ ಕರ್ತವ್ಯವೂ ಕೂಡ. ಅಷ್ಟು ಮಾತ್ರ ಅಲ್ಲ, ವಿಶ್ವಾಮಿತ್ರರಿಂದ ನನಗೆ ಅನುಗ್ರಹಿಸಲ್ಪಟ್ಟಂತಹ ಶರಗಳ ವಿದ್ಯೆಯನ್ನು, ವಿಜೃಂಭಕಾಸ್ತ್ರವೇ ಇರಬಹುದು, ಬಲ ಅತಿಬಲಗಳೆಂಬ ಶರಗಳಿರಬಹುದು, ಅದೆಲ್ಲವನ್ನೂ ಗರ್ಭಸ್ಥ ಶಿಶುಗಳಿಗೆ ಬೋಧಿಸಿದ್ದೇನೆ. ಓಲಗದಲ್ಲಿ ಎಲ್ಲರನ್ನೂ ಮಾತನಾಡಿಸಿ ಎಲ್ಲವರನ್ನೂ ಸಂತೈಸಿ ಗುಪ್ತವಾಗಿ ಕೆಲವರನ್ನು ಮಾತನಾಡಿಸುವುದಿದೆ. ಕಾಣಬೇಕು ಅರಸರನ್ನು ಅಂತ ಕಾಯುತ್ತಾ ಇರುವವರು ಯಾರೂ ಒಳಗೆ ಬರಲಿ. ಒಳ್ಳೆಯದಾಗಲಿ. ಏನು ವಿಷಯ? ಕೇಳು ಭೂಪತಿ ಬೇರೆ ಸಂಗತಿಯ, ಕೇಳು ಭೂಪತಿ, ಕೇಳು ಭೂಪತಿ ಬೇರೆ ಸಂಗತಿಯ. ರಾಜಾಧಿರಾಜನೇ, ರಾಜಾಧಿರಾಜನೇ, ಹಾಲು ತುಂಬಲು ನೀಗದೆಯ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.
ಇಂತಹ ಒಂದು ಸ್ತುತಿ ಮಾಡುವ ಯೋಗ ಭಾಗ್ಯ ಈ ಭದ್ರನದು. ಆಹಾ. ನಿತ್ಯವೂ ಸಂಧ್ಯಾ ಸಮಯ ಕಳೆದು ರಾತ್ರಿಯ ಕಾಲ ಬರುತ್ತಿದ್ದಂತೆ ಯಾವಾಗ ನನ್ನ ದೇವನ ಮುಖ ನೋಡುತ್ತೇನೆ, ಅವನ ಆ ಮಾತಿನಿಂದ ನೆಮ್ಮದಿಯನ್ನು ಹೊಂದುತ್ತೇನೆ ಎನ್ನುವುದಕ್ಕಾಗಿ ಕಾಯುತ್ತಾ ಕುಳಿತಿರುವವನು ಈ ಭದ್ರ. ಆಹಾ. ಹೇಳಿಕೊಳ್ಳುವುದಕ್ಕೆ ಗುಪ್ತಚರನ ಕೆಲಸ, ಆದರೆ ಆ ಹೊಣೆಗಾರಿಕೆಯನ್ನು ವಹಿಸಿಕೊಂಡು ಅದನ್ನು ನಿರ್ವಹಿಸುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಸಂತೋಷದ ವಿಷಯ ಯಾವುದು? ನನ್ನ ದೇವನನ್ನು ಸಂಧಿಸುವುದಕ್ಕಾಗುತ್ತದೆ ಎನ್ನುವುದು. ಆಹಾ. ರಘುಶ್ರೇಷ್ಠ ಎನ್ನುವುದಾಗಿ ಹೇಳಿಸಿಕೊಂಡವನು ರಾಮ ಮಾತ್ರ. ಹೇಳಿಸಿಕೊಳ್ಳುವುದಕ್ಕೆ ರಘುವಂಶ, ರಘುಶ್ರೇಷ್ಠ ರಾಮ ಮಾತ್ರ. ಇಂತಹ ಒಂದು ಪ್ರಸಿದ್ಧಿಗೆ ಸಿದ್ಧಿಗೆ ಕಾರಣನಾದಂತಹ ರಾಮರಾಜ್ಯದಲ್ಲಿ ಬದುಕುತ್ತಿದ್ದೇವೆ, ಅದು ನಮ್ಮ ಯೋಗ ಭಾಗ್ಯ. ಇಂತಹ ಒಂದು ಸುಭದ್ರತೆಯನ್ನು ಸಾಕೇತದ ನಾಡಿನಲ್ಲಿ ಬಯಸಿರುವಂತಹ ರಾಮನ ಬೇಹುಗಾರಿಕೆಯಲ್ಲಿ ಪಾತ್ರವನ್ನು ಹೊಂದಿರುವಂತಹ ಈ ಭದ್ರನ ಭಾಗ್ಯ ದೊಡ್ಡದು ದೇವ. ಅಷ್ಟೇ ಅಲ್ಲ, ಬಾಲ್ಯದಿಂದಲೂ ರಘುನಾಥನನ್ನು ಕಂಡು ಕೇಳಿದವರು ನಾವಲ್ಲ. ತಾಟಕಾಹರಣ, ಅಹಲ್ಯೋದ್ಧರಣ, ಪರಶಿವ ಧನುರ್ಭಂಜನ, ಸೀತಾ ಕಲ್ಯಾಣ, ಪರಶುರಾಮ ಗರ್ಭಭಂಗ, ಹೀಗೆ ಹಲವಾರು ಸಂಗತಿಗಳನ್ನು ತೋರಿಸಿಕೊಟ್ಟವರು. ಆ ನಂತರದಲ್ಲಿ ಪುತ್ರನಾಗಿ ಲೋಕಕ್ಕೆ ಆದರ್ಶವನ್ನು, ಸಹೋದರನಾಗಿ ಆದರ್ಶವನ್ನು, ಹಾಗೆ ಸತಿಗೆ ಪತಿಯಾಗಿ ಮಾರ್ಗದರ್ಶನವನ್ನು ತೋರಿದಂತಹವರು, ಬಾಂಧವ್ಯವನ್ನು ತೋರಿಸಿಕೊಟ್ಟಂತವರು ತಾವು. ನೀನು ನನ್ನ ಮೇಲಿಟ್ಟ ಅಭಿಮಾನದಿಂದ ಇಷ್ಟು ನುಡಿಸ್ತಾ ಇದೆ ಅಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಭದ್ರ. ಹೊಲಿಸಿದಂತಹ ಹೊಣೆಗಾರಿಕೆಯನ್ನು ಅಷ್ಟು ಶಿಸ್ತಿಯಿಂದ ನಡೆಸುವಂಥವನು ನೀನು. ಹಾಗಾಗಿ ನಿನ್ನ ಮಾತುಗಳೆಲ್ಲವನ್ನೂ ನಾನು ಸ್ವೀಕರಿಸ್ತೇನೆ, ಎಲ್ಲವನ್ನೂ ಕೇಳುವ ಕುತೂಹಲ. ಇದು ಕೇವಲ ನನ್ನ ಒಂದು ಅಭಿಮಾನ ಅನಿಸಿಕೆ ಅಲ್ಲ ದೇವ, ಮತ್ತೆ ಇಡೀ ಸಾಕೇತದ ಪ್ರಜಾ ಸಮೂಹದ ಸಂದೋಹದ ಅನಿಸಿಕೆ ಅಭಿಪ್ರಾಯವು ಹೊಂದಾಗಿದೆ. ಓಹೋ. ಆ ಮೂಲಕವಾಗಿ ನಾನು ತಿಳಿಸುವಂತಹ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೇನೆ. ಆದರೆ ಇಂದಿನ ಈ ಸಂದರ್ಭದಲ್ಲಿ ಯಾಕಾದರೂ ಇಂತಹ ಒಂದು ಊಳಿಗವನ್ನು ವಹಿಸಿಕೊಂಡೆನೋ ಎನ್ನುವುದಾಗಿ ಅನಿಸುತ್ತಿದೆ. ನಿನಗೂ ಕೆಲಸ ಸಾಕಾಯಿತು? ಕೆಲಸ ಸಾಕಾದದ್ದಲ್ಲ ದೇವ, ಮತ್ತೆ ವಿಷಯ ಅಂತ ಹೋಗ್ಬೇಕು. ಅಂತಹ ವಿಷಯ ಹೇಗೆ ಹೇಳಲಿ? ಪರಮಪಾವನೆ ಧರಣಿ ನಂದನೆ, ಪರಮಪಾವನೆ ಧರಣಿ ನಂದನಿಯ, ಪರಮಪಾವನೆ ಧರಣಿ ನಂದನಿಯ, ಚಾರಿತ್ರ ಶುದ್ಧಿಗೆ ಸರಿಯ ನೀಗಿದ ತರುಣಿಯ, ಚಾರಿತ್ರ ಶುದ್ಧಿಗೆ ಸರಿಯ ನೀಗಿದ ತರುಣಿಯ, ದುರ್ಗರಾವಣ ಪುರದವಾಸ, ದುರ್ಗರಾವಣ ಪುರದವಾಸ, ಪವತೆಯಂದರೆ ತಗಣ್ಯರು, ದುರ್ಗರಾವಣ ಪುರದವಾಸ, ಪವತೆಯಂದರೆ ತಗಣ್ಯರು, ಸುರಯಮರ್ತಿಲಿ ಮೌಳು ರಜನನು ಬರಿದೆ ಊರಿದವರೆಗೆ ತೇನದ, ಸುರಯಮರ್ತನಿ ತುರುಳ ರಜನನು ಬರಿದೆ ಊರಿದ ವರೆಯಲೇನಿದ, ಕೇಳು ಭಕ್ತಿಯೇ ಸಂಗತಿಯ. ಭೂಪತಿ ಭದ್ರ, ಪರಮ ಭಾವನೆಯಿಂದೇ ಈ ಲೋಕದಲ್ಲಿ ಜನಜನಿತವಾದಂತಹ ಜನಕ ಈ ಸಾಕೇತದ ಪ್ರಜೆಗಳಿಗೆಲ್ಲ ರಾಮನೇ ತಂದೆ, ಸೀತೆಯೇ ತಾಯಿ. ಇದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾದದ್ದಲ್ಲ, ಪ್ರತಿಯೊಬ್ಬರೂ ಅನುಭವಿಸುತ್ತಿರುವಂತಹ ವಿಷಯ. ಹೌದು. ಈ ಸಂದರ್ಭದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ರಾಮನನ್ನು ಅನುಸರಿಸಿದಂತವಳು. ಹೌದು. ಯಾವುದೇ ಹೆಣ್ಣು ಮಗಳಾದರೂ ಇಂತಹ ಒಂದು ವಂಶಕ್ಕೆ ಸೊಸೆಯಾಗಿ ಬಂದ ನಂತರದಲ್ಲಿ ಪತಿಯನ್ನೇ ಅನುಸರಿಸಬೇಕು ಎನ್ನುವುದಾಗಿ ಇರಬೇಕಾಗಿರಲಿಲ್ಲ. ಯಾವ ಪತಿ ವನವಾಸಕ್ಕೆ ಹೊರಟು ನಿಂತನು ಆ ಸಂದರ್ಭದಲ್ಲಿ ಧರ್ಮ
ಮೆಚ್ಚಿಕೊಂಡವಳು ಅದನ್ನೇ ಅನುಸರಿಸಬೇಕಾದದ್ದು ಧರ್ಮ ಎನ್ನುವ ಕಾರಣಕ್ಕಾಗಿ ಸೀತೆಯು ತಮ್ಮನ್ನು ಅನುಸರಿಸಿದಳು ದೇವ. ಅವಳು ಜಗತ್ತಿನ ಕಣ್ಣಿಗೆ ಪೂಜಿತೆಯಾದದ್ದೇ ಆ ಕಾರಣಕ್ಕಾಗಿ ಅಲ್ಲವೇ ಭದ್ರ? ಖಂಡಿತವಾಗಿ ರಾಮಚಂದ್ರ, ಇಂತಹ ಒಂದು ಪರಮ ಪಾವನೆಯಾದ ಸೀತೆಯ ಕುರಿತು ಎಲ್ಲರೂ ಕೇಳಿದವರು ಪೂಜಿಸಿದವರು. ಹಾಗೆ ವನವಾಸದ ದೀಕ್ಷೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಆ ರಾವಣನ ಕೈವಶವಾಗಿ ಹೋದಳು ಸೀತೆ. ಆತನಿಂದ ಅಪಹರಿಸಲ್ಪಟ್ಟಂತಹ ಸೀತಾಮಾತೆ ಲಂಕೆಯಲ್ಲಿ 1 ವರ್ಷಗಳ ಕಾಲ ಇರಿಸಲ್ಪಟ್ಟಳು. ಆ ಸಂದರ್ಭದಲ್ಲಿ ಹನುಮಂತ ರಾಮದೇವರ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ, ನನ್ನ ಹೆಗಲನ್ನೇರಿ ಕುಳಿತುಕೊಳ್ಳೋ ಅಮ್ಮ ಎನ್ನುವುದಾಗಿ ಹೇಳಿದಾಗ ಸಹಿತ ಅದು ಧರ್ಮವಲ್ಲ ಎಂದಳು. ನನ್ನವರೇ ಬಂದು ನನ್ನನ್ನು ಕರೆದೊಯ್ಯಲು ಹೋಗಿದಾಗ ಮಾತ್ರ ನಾನು ಬರುತ್ತೇನೆ ಎನ್ನುವುದಾಗಿ ನಿತ್ಯ ರಾಮಧ್ಯಾನದಲ್ಲಿ ನಿರತಳಾಗಿರುವಂತವಳು. ಅಂತಹ ಸೀತೆಯ ಕುರಿತು ಯಾವತ್ತಾದರೂ ಅಪವಾದದ ಮಾತುಗಳನ್ನು ನಾವು 10 ಜನರ ಮುಂದೆ ಕಣ್ಣೀರಿಡುವುದು ಶೋಭೆ ಶ್ರೇಯಸ್ಸು. ಆದರೆ ಅಪ್ಪಟ ಮನುಷ್ಯರಾಗಿ ಬಾಳುವ ಈ ಕಾಲಕ್ಕೆ ಯಾವ ಸುದ್ದಿಯನ್ನು ಯಾವ ಸಂಗತಿಯನ್ನು ನಾನು ಕೇಳಬಾರದಿತ್ತು ಅಂತಹ ಮಾತುಗಳನ್ನು ಕೇಳಬೇಕಾಗಿತ್ತು. ಏನು ಮಾಡಲಿ? ಒಬ್ಬ ರಜಕ ಇಂಥ ಮಾತನಾಡುತ್ತಾನೆ ಅಂತಾದ್ರೆ ಉಳಿದವರ ಮನಸ್ಸಿನಲ್ಲಿ ಇರಬಹುದಾದಂತಹ ಭಾವನೆ ನನ್ನ ಸೀತೆ, ಜನಕನೊಂದೇ ಸೀತೆ, ನನ್ನ ಮನಸ್ಸಿನ ದೇವತೆ. ಹಾಗಿದ್ದರೆ ಇವನು ಅಗ್ನಿ ಪರೀಕ್ಷೆ ಯಾಕೆ ಮಾಡಿದ? ಅನೇಕರ ಮಂದಿಯಲ್ಲಿ ಆ ಪ್ರಶ್ನೆ ಹುಟ್ಟಿಕೊಂಡದ್ದಿತ್ತು. ಇಂತಹದ್ದೊಂದು ಸಂದರ್ಭ ಬರಬಾರದು ಎನ್ನುವ ಕಾರಣಕ್ಕಾಗಿ ಅಗ್ನಿ ಪರೀಕ್ಷೆ ಹುಟ್ಟಿದೆ. ಗೆದ್ದು ಬಂದವಲ್ಲ ಅವನು. ಆಗ ತಾನೇ ಅರಳುವಂತಹ ಮಲ್ಲಿಗೆಯ ಹೂವಿನ ಹೇಗೆ ಸುಟ್ಟಾನೋ ಅಗ್ನಿದೆ. ನನ್ನ ಸೀತೆ ಪರಿಶುದ್ಧ, ಅವಳು ಪೂಜಿತೆ. ಆದರೆ ಇಲ್ಲಿಯ ಜನರಿಗೆ ಅದು ತಿಳಿಯದೇ ಹೋಯಿತು. ಯಾವ ರಾಮರಾಜ್ಯದಲ್ಲಿ ಎಲ್ಲರೂ ಕ್ಷೇಣಿಗಳು, ಸುಭಿಕ್ಷೆಯೇ ತುಂಬಿದೆ, ಯಾವ ಹೆಮ್ಮೆಯಿಂದ ನಾನು ಬಾಳಿದೆನು, ಆ ನನ್ನ ಹೆಮ್ಮೆ ಎಲ್ಲವೂ ಮಣ್ಣಾಗಿ ಹೋಯಿತು. ಏನು ಮಾಡಲಿ? ಧರ್ಮೋ ಹಿ ಪರಮೋ ಲೋಕೆ ಧರ್ಮಂ ಸತ್ಯಂ ಪ್ರತಿಷ್ಠಿತ. ಜೀವನದುದ್ದಕ್ಕೂ ಬಾಳಿ ತಮ್ಮ ಲಕ್ಷ್ಮಣನಲ್ಲಿ ಹಿಂದೆ ಕಾಡಿಗೆ ಹೊರಟ ಸಂದರ್ಭದಲ್ಲಿ ನಾನು ಹೇಳಿದ್ದ ಮಾತು. ಹಾಗಿದ್ದರೆ ಧರ್ಮ ಯಾವುದು? ಈ ಮಧ್ಯದಲ್ಲಿ ಅಮರತ್ವವನ್ನು ಸಾಧಿಸುವುದಕ್ಕಿರುವಂತಹ ಮಾರ್ಗ ಧರ್ಮ. ಧರ್ಮವು ಮಂದಿಯನ್ನು, ಜನಗಳನ್ನು ವಿವೇಕಿಗಳನ್ನಾಗಿಸುತ್ತದೆ. ಅವಿವೇಕಿಗಳಾದವರ ಬಾಯಿಯಲ್ಲಿ ಕೇವಲ ಧರ್ಮವೆಂಬ ಮಾತು ಬಂದ ಮಾತ್ರಕ್ಕೆ ಅವರು ಧರ್ಮಿಗಳಾಗುವುದಿಲ್ಲ. ಎಲ್ಲರನ್ನೂ ಉತ್ತಮಿಕೆಯ ಕಡೆಗೆ ದಾರಿ ತೋರಿಸುವುದು, ನಡೆಸುವುದು, ಮುನ್ನಡೆಸುವುದು ಧರ್ಮವೇ ತಾನೆ. ಆದರೆ ಈಗ ನನ್ನ ಕೈಗಳನ್ನೇ ಅರಸು ಧರ್ಮ ಬಂಧಿಸಿದರು. ನನ್ನ ಹೃದಯೇಶ್ವರಿಯೇ ಅಗ್ನಿ ಪರೀಕ್ಷೆಯ ಬಳಿಕ ಸ್ವೀಕರಿಸಿದೆ. ಸಾಕೇತದ ರಾಣಿಯಾಗಿ ನಾನು ಕೂರಿಸಿದೆ. ಪಟ್ಟಾಭಿಷೇಕಕ್ಕೆ ನಾವಿಬ್ಬರೂ ಕುಳಿತಿದ್ದೇವಲ್ಲ, ಅದು ನನ್ನ ಧರ್ಮ. ಆದರೆ ಈಗ ಏನು ಮಾಡಲಿ? ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಿ? ಬಿಡುವೆನೆಂದರೆ ಬಾಲೆಯ
ಯಾವ ಸಮಸ್ಯೆಯೇ ಎದುರಾದರೂ ಕ್ಷಣ ಮಾತ್ರದಲ್ಲಿ ಪರಿಹರಿಸಬಲ್ಲ ಸಾಮರ್ಥ್ಯದಿಂದ ನನಗೆ ಈ ಕ್ಷಣದಲ್ಲಿ ದಿಕ್ಕು ತೋಚದಾಗಿದೆ. ಏನು ಕುಲದ ಕೀರ್ತಿಯು ನನ್ನಿಂದಾಗಿ ಅಳಿಯುವುದೇ, ಮಣ್ಣು ಪಾಲಾಗುವುದು, ಹಾಗೆ ನಾನು ವರ್ತಿಸಬಹುದೇ? ಇಲ್ಲ. ಬಾಳೆಯನ್ನು ತೊರೆದೆ ಅಂತಾದರೆ ಉಸಿರನ್ನು ಕಳೆದುಕೊಂಡ ಮೇಲೆ ಈ ದೇಹ ಉಳಿದಿದೆ. ಸೀತೆ ಪರಮ ಪುನೀತೆಯವಳು, ನನ್ನ ಹೃದಯದ ಅರಸಿಯವಳು. ಅವಳನ್ನು ತೊರೆದೆ ಅಂತಾದರೆ ಪ್ರಭೆಯನ್ನು ಕಳೆದುಕೊಂಡ ಸೂರ್ಯನ ಹಾಗೆ ನಾನಿರಬಲ್ಲೆ, ಬಾಳಬಲ್ಲೆನೆ. ಯೋಚನೆ ಮಾಡಬೇಕಲ್ಲ. ಆದರೆ ಇನ್ನೂ ಒಂದಿದೆ. ಯಾವುದೇ ಒಬ್ಬ ಗಂಡನಿಗೆ ಆಗಲಿ ಧರ್ಮಪತ್ನಿಯನ್ನು ಕೈ ಬಿಡುವುದು ಶೋಭೆಯಲ್ಲ, ಅದು ಧರ್ಮವೂ ಅಲ್ಲ. ಆದರೆ ಕೇವಲ ಒಬ್ಬ ಗಂಡನಾಗಿ ವ್ಯವಹರಿಸಬೇಕಾದ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಒಬ್ಬ ರಾಜನಾಗಿ ನಾನು ನೋಡಬೇಕಾಗಿದೆ. ಯಾವ ಪ್ರಜಾಕೋಟಿ ಮಹಾರಾಜ್ಞಿಯ ಸ್ಥಾನದಲ್ಲಿ ಯಾರನ್ನು ಕಾಣುವುದಕ್ಕೆ ಒಪ್ಪುವುದಿಲ್ಲವೋ, ಮನಸ್ಸು ಮಾಡುವುದಿಲ್ಲವೋ, ಅವನನ್ನು ಬಲವಂತವಾಗಿ ಅಲ್ಲಿ ಕೂರಿಸ್ತೇನೆ, ಎಲ್ಲರ ಬಾಯಿಯನ್ನು ನಮ್ಮ ಅಧಿಕಾರದ ಬಲದಿಂದ ಮುಚ್ಚಿಸ್ತೇನೆ ಅಂತಾದರೆ ರಾಜನಾಗಿ ನಾನು ಧರ್ಮಹೀನನಾಗುತ್ತೇನೆ. ಆದರೂ ಒಂದು ವಿಚಾರಕ್ಕೆ ನಾನು ಸಮಾಧಾನ ಪಟ್ಟುಕೊಳ್ಳಬೇಕು. ಯಾವುದೇ ಅಪವಾದ ಬಂದಿರುವುದು ನಾನಿನ್ನು ಉಸಿರಾಡುತ್ತಿರುವ ಈ ಕ್ಷಣದಲ್ಲಿ ಬಂದಿದ್ದನು. ಒಂದು ವೇಳೆ ನನ್ನ ಕಾಲ ಕಳೆದ ಬಳಿಕ ಈ ಅಪವಾದ ಬಂದಿತ್ತು ಅಂತಾದರೆ ಅದನ್ನು ಪರಿಹರಿಸುವುದಕ್ಕಿಂತ, ಹಾಗಾಗಿ ನನ್ನ ಬದುಕಿನ ಅತ್ಯಂತ ಕಠೋರವಾದ ನಿರ್ಧಾರವನ್ನು ಈ ಕ್ಷಣದಲ್ಲಿ ನಾನು ತೆಗೆದುಕೊಳ್ಳಬೇಕಾಗಿದೆ. ಬಿಟ್ಟು ಕಳೆವೆನು ಸೀತೆಯನ್ನು, ಬಿಟ್ಟು ಕಳೆವೆನು ಸೀತೆಯನ್ನು, ವನ ಕಟ್ಟಿ ಪಡೆವೆನು ಕೀರ್ತಿಯನ್ನು. ಬಿಟ್ಟು ಕಳೆವೆನು ಸೀತೆಯನ್ನು, ವನ ಕಟ್ಟಿ ಪಡೆವೆನು ಕೀರ್ತಿಯನ್ನು. ವಸಿಷ್ಠ ಇತ್ತೀಗ ಭಾಷೆ ಪಾಲಿಸಿ ಪಟ್ಟವಾಡುವೆನು. ವಸಿಷ್ಠ ಇತ್ತೀಗ ಭಾಷೆ ಪಾಲಿಸಿ ಪಟ್ಟವಾಡುವೆನು. ದಿಟ್ಟ ಲಕ್ಷ್ಮಣ ಕೊರವೇ, ದಿಟ್ಟ ಲಕ್ಷ್ಮಣ ಕೊರವೇ ಎನ್ನುತ್ತಲೇ ಭಕ್ತನನ್ನು ಜನ ಕರೆದು ರಘುವರ ಹುಟ್ಟಲಿ ಬೇಡಿದನು. ರಘುವರ ಹುಟ್ಟಲಿ ಬೇಡಿದನು. ವನಿತೆಯ ಬಿಟ್ಟು ಬಾರೆನು ವ್ಯಕ್ತಿಯೊಬ್ಬನ ತ್ಯಾಗದಿಂದ ಒಂದು ಗ್ರಾಮ ಉಳಿಯುತ್ತದೆ ಅಂತಾದರೆ ಆ ತ್ಯಾಗವನ್ನು ಪುರಸ್ಕರಿಸುವುದು ಅನಿವಾರ್ಯವಾಗುತ್ತದೆ ಅರಸನಾದರೂ. ರಘುವಂಶಕ್ಕೆ ಯಾವುದೇ ಕಳಂಕ ಬರಬಾರದು. ಒಂದು ವೇಳೆ ನಾಳೆಯ ದಿನ ಆಡಿದರೆ ಜನ ಹೇಳಿಯಾರು, ತುಂಬುಗರ್ಭಿಣಿಯನ್ನು ತೊರೆದಲೇ ರಾಮ. ಮಾತೊಂದು ಉಳಿಯಬಹುದು, ಆದರೆ ಅದು ಕೇವಲ ಈ ರಾಮನ ಬಗ್ಗೆ, ರಘುವಂಶದ ಕುರಿತಾಗಿ. ಹಾಗಾಗಿ ಯಾರಿಗೇ ಆದರೂ ಕಠೋರವೆನಿಸಬಲ್ಲಂತಹ ಈ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಬದ್ಧನಾಗಿದ್ದೆ. ಅವಳ ಅಪೇಕ್ಷೆಯಂತೆ ತ್ಯಜಿಸುತ್ತಾ ಇದ್ದೇನೆ. ಹಾಗೆಂದು ಇದು ವಿಚ್ಛೇದನವು. ಈ ರಾಮ ಅವನನ್ನು ತೊರೆದಿರುವುದು ಕೇವಲ ಪ್ರಜಾಕೋಟಿಗಾಗಿ ಮಾತ್ರ. ನನ್ನ ಹೃದಯ ಸಿಂಹಾಸನದ ಕುರಿತಾಗಿ ಯಾರೇ ಆದರೂ ಬೆರಳೆತ್ತಿ ತೋರಿಸಿ
ಬಂದಿದ್ದಾನಲ್ಲ, ಲಕ್ಷ್ಮಣನನ್ನು ಬರ ಹೇಳಿದ್ದೇನೆ. ನಮ್ಮ ಲಕ್ಷ್ಮಣ ಏನೊಂದನ್ನು ಪ್ರಶ್ನಿಸಲು, ನಾನಾಡುವ ಮಾತನ್ನು ಕೇಳಿಸಿ. ನಿನ್ನತ್ತಿಗೆ ಆದಂತಹ ಜನಕಜೆಯನ್ನು, ನನ್ನ ರಸಿಯಾದಂತಹ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಋಷಿಗಳ ಆಶ್ರಮದ ಬಳಿ ಬಿಟ್ಟು ಬಾ. ಶಂಕರ